ಎಸ್ ನಮಸ್ಕಾರ ವೀಕ್ಷಕರೇ. ನೋಡಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾನೆ ಇರ್ತವೆ ವಿಚಿತ್ರ ವಿನೂತನ ಹೊಸ ಶೈಲಿಯ ಹಲವಾರು ಸಿನಿಮಾಗಳು ಪ್ರತಿ ವರ್ಷ. ಆದ್ರೆ ಅದರಲ್ಲಿ ನಮ್ಮನ್ನ ನಗ್ಸೋದು ಕೆಲವೇ 2 ಇಲ್ಲ 4 ನಿಮಿಷ. ಇಲ್ಲಿ ಪ್ರತಿ ನಿಮಿಷ ನಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ರಮೇಶ ಸುರೇಶ. ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ಸ್ಪೆಷಲ್ ಇವೆಂಟ್ ರಮೇಶ ಸುರೇಶ ಇನ್ನೇನು ಮುಂದಿನ ವಾರ ಅಂದ್ರೆ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಆ ಎಲ್ಲಾ ಟೀಮ್ ನಮ್ ಜೊತೆ ಸೇರ್ಕೊಂಡಿದ್ರೆ ಮೊದಲಿಗೆ ಅವ್ರಿಗೆ ವೆಲ್ಕಮ್ ಮಾಡೋಣ. ಸರ್, ರಮೇಶ್ ಅಣ್ಣ ನಮಸ್ಕಾರ. ಓಕೆ, ನಮ್ಮ ಸುರೇಶ್ ಅಣ್ಣ ಇದ್ರೆ. ಸುರೇಶ್ ಅಣ್ಣ, ನೀವು ಚೆನ್ನಾಗಿದ್ದೀರಾ? ನಾನ್ ಸೂಪರ್ ಆಗಿ, ನೀವು ಚೆನ್ನಾಗಿದ್ದೀರಾ? ನಾವು ಬೊಂಬಾಟ್ ಆಗಿದ್ದೀವಿ. ಎಸ್ ಸರ್, ಡೈರೆಕ್ಟರ್ ಸರ್ ನಮ್ ಜೊತೆಗಿದ್ದಾರೆ. ಸರ್, ತಮಗೂ ಅಷ್ಟೇ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ರಮೇಶ ಸುರೇಶ ಸಕ್ಕತ್ತಾಗಿದೆ. ಟೈಟಲ್ಲೇ ಒಂದ್ ರೀತಿಯಲ್ಲಿ ಫುಲ್ ಮಜಾ ಕೊಡ್ತಾ ಇದೆ ನಮ್ಗೆ. ಈಗ ಈ ರಮೇಶ್ ಸುರೇಶ್ ಯಾಕೆ ಈ ಟೈಟಲ್ ನಿಮ್ಗೆ ಭಾರಿ ಮ್ಯಾಚ್ ಆಯ್ತಾ, ಇಲ್ಲಾಂದ್ರೆ ಬೇರೆ ಯಾವ್ದೋ ನೇಮ್ ಸಿಗ್ಲಿಲ್ವಾ, ಹೇಗೆ ಅಂತ? ರಮೇಶ್ ಸುರೇಶ್ ಅಂತ ಟೈಟಲ್ಗಿಂತ ಆ ಕಾಂಬೋ ತುಂಬಾ ಚೆನ್ನಾಗಿದೆ. ಓಕೆ, ನಮ್ಮ ಕ್ಯಾರೆಕ್ಟರ್ಗಳಿಗೆ ಮತ್ತೆ ಆ ಟೈಟ್ಲಿಗೆ, ಆ ನೇಮ್ಗಳಿಗೆ ಓಕೆ, ಎಷ್ಟು ಪ್ರಾಸ್ವಾಗಿದೆಯೋ ಅಷ್ಟೇ ರಸವತ್ತಾಗಿದೆ ನಮ್ಮ ಕಾಂಬಿನೇಷನ್. ಓಕೆ, ಅಲ್ಲ ನೋಡಿ, ನಮ್ಗೆ ಒಂದು ಪೋಸ್ ಬಹಳ ಇಷ್ಟ ಆಯ್ತು ನಿಮ್ದು. ಒಂದೇ ಸತಿ ಇಬ್ರು ಗಾಗಲ್ಲ ಕಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪೋಸ್ ಕೊಡ್ತೀರಲ್ಲ, ವಾವ್, ಅದ್ರಲ್ಲೇ ಸೂಪರ್ ಆಗಿ ಇಬ್ರು ಚಿತ್ರಣ ಮಾಡಬಿಟ್ಟಿದ್ರೆ ಈ ಫಿಲ್ಮ್ ಅಲ್ಲಿ ಅಂತ ಅಲ್ಲೇ ಗೊತ್ತಾಗ್ತಾ ಇದೆ. ಎಸ್ ರಮೇಶ್ ಅಣ್ಣ, ನೀವ್ ಹೇಳ್ರಿ, ಈಗ ನಿಮ್ಗೆ ಈ ರಮೇಶ್ ಸುರೇಶ್ ಅಲ್ಲಿ ಚೇಷ್ಟೆ ಯಾರು ಜಾಸ್ತಿ ಅಂತ? ರಮೇಶ್ ಸುರೇಶದಲ್ಲಿ ಚೇಷ್ಟೆ ಬಂದ್ಬಿಟ್ಟು ಒಂದು ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್? ಓಕೆ, ಏನ್ ಅಂದ್ರೆ ನಾನ್ ಜಾಸ್ತಿ ಮಾಡ್ತೀನೋ, ಅವ್ರು ಜಾಸ್ತಿ ಮಾಡ್ತಾರೋ, ಅವ್ರು ಜಾಸ್ತಿ ಮಾಡ್ತಾರೋ, ನಾವು ಜಾಸ್ತಿ ಮಾಡ್ತಾರೋ. ಈ ಕಾಂಪಿಟೇಷನ್ ಏನಕ್ಕಿದೆ ಅಂತಂದ್ರೆ ಆಡಿಯನ್ಸ್ ಗೆ ಎಂಜಾಯ್ಮೆಂಟ್ ಕೊಡಕ್ಕೆ. ವಾವ್, ಸೂಪರ್. ನಮಗೂ ಅದೇ ಬೇಕಿರೋದು. ನಾನು ಅದಕ್ಕೆ ಸ್ಟಾರ್ಟಿಂಗ್ ಹೇಳ್ದೆ, ಎಷ್ಟೋ ಸಿನಿಮಾಗಳು ಬಂದವೆ ನಮ್ಗೆ ತಮಾಷೆ ಮಾಡಿದ್ರೆ ಬರೀ 2-3 ನಿಮಿಷ ಇರ್ತದೆ. ನಿಮ್ದು ಪ್ರತಿ ನಿಮಿಷನು ತಮಾಷೆ ಮಾಡ್ಲಿಕ್ಕೆ ಬರ್ತಾ ಇದೀರ ಒಟ್ನಲ್ಲಿ. ಡೆಫಿನೆಟ್ಲಿ. ಓಕೆ ಸರ್, ಸುರೇಶ್ ಅವರೇ ನೀವ್ ಹೇಳ್ರಿ, ಹೇಗಾದ್ರೆ ನಿಮ್ಮ ಒಂದು ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಗಿದೆ ಈ ಫಿಲ್ಮ್ ಅಲ್ಲಿ ಅಂತ? ಈಗ ಮನೇಲಿ ಅಣ್ಣ ತಮ್ಮ ಇದ್ರೆ ಹೆಂಗಿರ್ತೀರಾ? ಫುಲ್ ಜೋಶ್, ಒಟ್ನಲ್ಲಿ ಕಿತ್ತಾಡೋದೇ ಜಾಸ್ತಿ ಇರ್ತದೆ. ಕಿತ್ತಾಡ ಜಾಸ್ತಿ ಇರುತ್ತೆ. ಇಬ್ರು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಹೆಂಗಿರ್ತೀರಾ? ಬೊಂಬಾಟ್ ಲೈಫ್. ಹಬ್ಬ, ಇದು ಬಿಟ್ರೆ ಇನ್ನೇನು ಬೇಡ ನಮ್ಗೆ ಅನ್ಸ್ಬಿಡುತ್ತೆ. ಸೊ ಹಂಗೆ ಈ ಸಿನಿಮಾದಲ್ಲಿ ರಮೇಶ್ ಸುರೇಶ್ ಅನ್ನೋ ಏನ್ ಕ್ಯಾರೆಕ್ಟರ್ ಇದಾರೆ, ಸೊ ನಾವು ಮುಂಚೆಯಿಂದಲೂ ಫ್ರೆಂಡ್ಸ್ ಆಗಿರೋದ್ರಿಂದ ನಮ್ಮ ಸಿನಿಮಾದಲ್ಲೂ ಕೂಡ ನಮ್ಮ ನಿರ್ದೇಶಕರು ಏನಿದ್ದಾರೆ, ಸೊ ಅವರು ಮತ್ತೆ ಅವರು ಕೂಡ ನಮ್ಮ ಫ್ರೆಂಡ್ಸ್ ಆಗಿರೋದ್ರಿಂದ ನಮ್ಮಿಬ್ರು ಕಾಂಬಿನೇಷನ್ ವರ್ಕೌಟ್ ಆಗೋದಕ್ಕೆ, ಮತ್ತೆ ರಮೇಶ್ ಸುರೇಶ್ ಅನ್ನೋ ಈ ಕ್ಯಾರೆಕ್ಟರ್ ಏನಿದೆ, ಸೊ ಎರಡು ಮ್ಯಾಚ್ ಆಗೋದಕ್ಕೆ ನೀವು ಹೇಳಿದಲ್ಲ ಕ್ಲೋಸ್ ಫ್ರೆಂಡ್ ಬೊಂಬಾಟ್ ಆಗಿರ್ತೀವಿ ಅಂತ. ಸೊ ಈ ಒಂದು ಅಂಶಗಳೆಲ್ಲ ಈ ಸಿನಿಮಾದಲ್ಲಿ ನೀಟಾಗಿ ಕಾಣುತ್ತೆ. ಓಕೆ, ನಮ್ಮ ಡೈರೆಕ್ಟರ್ ಸರ್, ನಿಮಗೆ ಈ ಒಂದು ಟೈಟಲ್ ಸ್ಟಾರ್ಟಿಂಗ್ ನಿಮ್ಮ ಬಳಿ ಈ ಟೈಟ್ಲ್ ಬಂತು ಈಗ ರಮೇಶ್ ಸುರೇಶ್ ಅಂದ್ರೆ ನಿಮ್ ತಲೆಗೆ ಏನ್ ಹೊಳ್ದಿರುತ್ತೆ? ಯಾಕಂದ್ರೆ ಡೈರೆಕ್ಟರ್ ತುಂಬಾ ಚೂಸಿ ಆಗಿರ್ತಾರೆ. ಅವರು ಸಾಮಾನ್ಯ ಹೀರೋಗಳ ತರನೂ ಯೋಚನೆ ಮಾಡಲ್ಲ, ಪ್ರೊಡ್ಯೂಸರ್ ತರನೂ ಯೋಚನೆ ಮಾಡಲ್ಲ. ಯಾಕಂದ್ರೆ ಫುಲ್ ಮೂವಿ ನಿಮ್ ಕೈಲಿ ಇರ್ತದೆ. ರಮೇಶ್ ಸುರೇಶ್ ಟೈಟ್ಲ್ ಹೇಗೆ ಅನ್ನಿಸ್ತು ನಿಮಗೆ ಸ್ಟಾರ್ಟಿಂಗ್ ನಿಮ್ಮ ಹತ್ರ ಬರ್ತಿದ್ದಾಗೆ? ಸರ್, ಟೈಟ್ಲ್ ಕೇಳಿದ ತಕ್ಷಣ ಫಸ್ಟ್ ನೆನಪಾಗಿದೆ ಇವರಿಬ್ರು. ಅಬ್ಬಾ, ಓಕೆ. ಟೈಟ್ಲ್ ಕೇಳಿದ ತಕ್ಷಣ ಇವರಿಬ್ರು ನೆನಪಾದ್ರು. ಸೊ ಟೈಟ್ಲ್ ಇಂದ ನಾವು ಕತೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಓಕೆ ಸರ್, ಟೈಟ್ಲ್ ನೋಡ್ತಿದಂಗೆ ಇವ್ರಿಬ್ರು ನೆನಪಾದ್ರು ಅಂದ್ರಲ್ಲ, ಯಾವ ಎಕ್ಸ್ಪ್ರೆಷನ್ ಅಲ್ಲಿ ನಿಮಗೆ ನೆನಪಾದ್ರು ಅನ್ಸುತ್ತೆ ಹೇಳಿ ಸರ್? ಎಲ್ಲಾ ತರ ಎಕ್ಸ್ಪ್ರೆಷನ್, ಸಿನಿಮಾದಲ್ಲಿ ಪೋಸ್ಟ್ ಅಲ್ಲಿ ಇರೋದ್ ಬಿಟ್ಟು ಸಿನಿಮಾದಲ್ಲಿ ತುಂಬಾನೇ ಇದೆ. ಓಕೆ ಓಕೆ, ಪ್ರತಿಯೊಂದು ಎಕ್ಸ್ಪ್ರೆಷನ್ ಅಲ್ಲೂ ರಮೇಶ್ ಸುರೇಶೇ ಕಾಣಿಸಿದ್ ನನಗೆ. ಓಕೆ, ಎಸ್, ರಮೇಶ್ ಸುರೇಶ್ ಟೈಟಲ್ ಕೇಳಿದ್ರಲ್ಲ, ಎಸ್, ಈ ಸಿನಿಮಾದ ಎಲ್ಲ ಮುಖ್ಯ ಪಿಲ್ಲರ್ಗಳು ಇಲ್ಲೇ ಇದಾರೆ. ಎಸ್, ಮೊದಲಿಗೆ ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಕೇವಲ ನನ್ನ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದೆ. ಮೊದಲಿಗೆ ಎಸ್, ನಮ್ಮ ಗುಬ್ಬಿ ವೀರಣ್ಣ ಮರಿಮಗ ಅಂತ ಹೇಳ್ಬೋದು. ಎಸ್, ಬೆನಕ ಅವರು, ಇವರು ಇವಾಗ ರಮೇಶ್ ಪಾಟೀಲ್ ಮಾಡ್ತಾ ಇರೋದು. ಎಸ್ ಸರ್, ಈಗ ನಿಮ್ಗಿದು ಚೊಚ್ಚಲ ಸಿನಿಮಾನ ಹೇಗೆ ಅಂತ? ಅದೇ ಸಾಕಷ್ಟು ರಂಗಭೂಮಿಲಿ ಕೆಲಸ ಮಾಡಿದ್ದೆ. ನಮ್ಮ ತಾತ ಮುತ್ತಾತವ್ರು ಬಂದ್ಬಿಟ್ಟು ರಂಗಭೂಮಿಲೇ ಇರೋದ್ರಿಂದ ಫಸ್ಟ್ ಬೇಸ್ಮೆಂಟ್ ಅಲ್ಲಿ ಆಗ್ಲಿ ಅಂತಂದು ನಾನು ಡಿಗ್ರಿ ಕಾಲೇಜ್ ಮಾಡ್ಬೇಕಾದ್ರೆ ನಾಟಕ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದಷ್ಟು ಡ್ರಾಮಾಗಳಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರದರ್ಶನ ಕೂಡ ಮಾಡಿದ್ವಿ. ಅದಾದ್ಮೇಲೆ ಕಾಲೇಜ್ ಡೇಸ್ ಅಲ್ಲಿನೇ ಶಾರ್ಟ್ ಫಿಲಮ್ಸ್ ಮತ್ತೆ ಅಲ್ಲಿನ ಕಲ್ಚರಲ್ ಆಕ್ಟಿವಿಟೀಸ್ ಅವೆಲ್ಲ ಒಂದು ಬೇಸ್ಮೆಂಟ್ ಚೆನ್ನಾಗಿ ತುಂಬಿಕೊಡ್ತು. ಅದಾದ್ಮೇಲೆ ಈ ರಮೇಶ್ ಸುರೇಶ್ಗೆ ನಾವು ಡೈರೆಕ್ಟ್ ಆಗಿ ಮೂವ್ಮೆಂಟ್ ಕೊಟ್ಟಿದ್ದು. ಅವರು ಹೇಳಿದ್ರು ಕರೆಕ್ಟ್, ಆಕ್ಚುಲಿ ಬ್ರದರ್ಸ್ ಅಂತ, ಬೆಸ್ಟ್ ಫ್ರೆಂಡ್ಸ್ ಅಂತ. ಬಟ್ ಇದ್ರಲ್ಲಿ ಏನ್ ಮಜಾ ಅಂತ ಅಂದ್ರೆ, ಆ ಬೆಸ್ಟ್ ಫ್ರೆಂಡ್ ನಿಮ್ ಬ್ರದರ್ಸ್ ಆಗಿದ್ರೆ ಹೆಂಗಿರುತ್ತೆ? ಓ ಮೈ ಗಾಡ್, ಬೆಸ್ಟ್ ಫ್ರೆಂಡ್ಸ್ ಬ್ರದರ್ಸ್ ಆಗಿರೋದಿಲ್ಲ ಹಾಗಾದ್ರೆ. ಹಾಗಾದ್ರೆ ಈ ಮಜಾ ನಾನು ನೆಕ್ಸ್ಟ್ ತಗೊಳ್ತೀನಿ. ಎಸ್, ಇನ್ನ ನಮ್ಮ
ಯಶ್ ರಾಜ್ ಅವ್ರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ. ಯಶ್ ಅವರು ನಮ್ದೇ ಸೀಟಲ್ಲಿ ಈಗ ನಾನು ಕೂತ್ಕೊಂಡಿದ್ದೀನಿ, ಇದೇ ಸೀಟಲ್ಲಿ ಅವ್ರು ಕೂತು ಇಂದು ಹೀರೋ ಆಗ್ಲಿಕ್ಕೆ ಹೊರಟಿದ್ದಾರೆ. ಎಸ್, ಈ ಇಬ್ಬರು ಜೋಡಿಗಳಿಗೆ ಒಂದು ಬೆಸ್ಟ್ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು. ಯಶ್ ಅವ್ರು ಇದ್ದಾರೆ. ಸರ್ ಹೇಳಿ, ಹಾಗಾದ್ರೆ ನಿಮ್ಮ ಇಂಟ್ರೊಡಕ್ಷನ್ ಹೇಗೆ ಈ ಸಿನಿಮಾಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇನ್ನೂ ಬೇರೆ ಏನೆಲ್ಲ ಒಂದು ಎಕ್ಸರ್ಸೈಸ್ ಆಗಿದೆ? ಇಲ್ಲ, ನೀವು ಹೇಳ್ದಂಗೆ ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಮೀಡಿಯಾಯಿಂದನೇ ಬಂದಿದ್ದು. ಇವತ್ತೇನೇ ಗುರ್ತಿಸ್ಕೊಂಡ್ರು ಕೂಡ ನಾನು ಅಲ್ಲಿಂದನೇ ಬೇಸಾಗಿ ಹೇಳ್ಕೊಬೇಕು. ಅದ್ರ ಜೊತೆಗೆ ಸಿನಿಮಾಗೆ ಏನೇನು ಬೇಕೋ ತಯಾರಿಗಳು ಮಾಡ್ಕೊಳ್ತಾ ಇದ್ವಿ. ನಾನು ರಂಗಭೂಮಿ ಆಗಿರ್ಬೋದು, ಇಲ್ಲೆಲ್ಲಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ಜೊತೆಗೆ ನಮ್ಮ ತಂಡ ಚಿಕ್ಕದಾಗ ಒಂದು ತಂಡ ಕಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಶಾರ್ಟ್ ಮೂವೀಸ್ ಮಾಡಿದ್ವಿ, ಕೆಲವೊಂದು ಸಿನಿಮಾಗಳು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ವಿ. ಸೊ ಎಲ್ಲ ಆದ್ಮೇಲೆ ಅಲ್ಟಿಮೇಟ್ಲಿ ಏನೋ ಬೇಕಲ್ಲ, ಒಂದು ದೊಡ್ಡದಾಗಿ ಕಾಣಿಸ್ಬೇಕು ಅನ್ಸುತ್ತೆ. ಇವಾಗ ಆ ಸೀಟಲ್ಲಿ ಕೂತ್ಕೊಂಡಾಗ ಏನ್ ಅನ್ಸುತ್ತೆ ಅಂದ್ರೆ, ಹೌದು ನಾವು ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡ್ತಾ ಇದೀವಿ, ಇಲ್ಲ ಒಂದಿನ ನಮಗೂ ಅವಕಾಶ ಸಿಕ್ಕರೆ ಹೆಂಗಿರುತ್ತಲ್ವ, ಅದಕ್ಕಿಂತ ಹೆಚ್ಚಾಗಿ ನಮಗೂ ಒಂದು ಅವಕಾಶ ಸಿಕ್ಕರೆ ಹೆಂಗಿರುತ್ತಲ್ವ ಅನ್ನೋದು ಆಸೆ ಇರುತ್ತೆ. ಸೊ ಅದನ್ನ ಯಾಕೆ ಬಿಡಬಾರ್ದು, ಟ್ರೈ ಮಾಡಿದ್ವಿ. ಪ್ರಯತ್ನ ಎಲ್ಲ ಮಾಡಿದ್ರೆ ಯಾವುದೋ ಒಂದ್ ಕಡೆಯಿಂದ ಉಪಯೋಗ ಆಗೇ ಆಗುತ್ತೆ. ಸಾಕಷ್ಟು ಜನ ಮೀಡಿಯಾ, ನಮ್ಗೆ ಇರುವಂತ ಸೀನಿಯರ್ಸ್ ಆಗಿರ್ಬೋದು, ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರು ಇಲ್ಲಿಗೆ ಬರೋದಕ್ಕೆ. ಅವರೆಲ್ಲರೂ ಸಹಕಾರದಿಂದ ನಾವು ಒಂಚೂರು ಹಂಗೆ ಮುಂದೆ ಬಂದ್ವಿ. ಫೈನಲಿ ಏನಾಗೋಯ್ತು ಅಂತಂದ್ರೆ, ಫೈನ್ ಸಿನಿಮಾ ಮಾಡಬೇಕು ಏನ್ಬೇಕು, ನಿಮ್ಮ ಕ್ಯೂರಿಯಾಸಿಟಿ ಕೂಡ ಅಷ್ಟೇ ಜಾಸ್ತಿ ಆಗಿತ್ತು. ಎಸ್, ಈಗ ಅದರಂತೆ ನೀವು ಮುಂದೆ ಹೋಗ್ತಾ ಇದ್ರಿ. ಎಸ್, ಈ ಒಂದು ಗೆಲುವು ಇದೇ ರೀತಿಯಾಗಿರ್ಲಿ ಅಂತ ನಾವು ಸಹ ಆಶಿಸ್ತೀವಿ. ಎಸ್, ಇನ್ನ ಈ ಮೂವಿಯ ಡೈರೆಕ್ಟರ್ ಇಬ್ರು ಇದ್ದಾರೆ. ಎಸ್, ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ಬೇಕಿತ್ತು ಏನಪ್ಪಾ ಅಂದ್ರೆ, ಈ ಫಿಲ್ಮ್ ಅಲ್ಲಿ ಎಲ್ಲಾ ಡ್ಯುಯಲ್ ಕ್ಯಾರೆಕ್ಟರ್ಗಳೇ ಇಲ್ಲಿ ಎತ್ತಕೊಳ್ಳುವಂಥದ್ದು. ಎಸ್, ಪ್ರೊಡ್ಯೂಸರ್ ಸಹ ಇಬ್ರು ಇದ್ದಾರೆ. ಆರ್ಕಿಟೆಕ್ಟ್ ಸೆಂಟರ್ ಅಲ್ಲಿ ಇಬ್ರು ಪ್ರೊಡ್ಯೂಸರ್ ಇದ್ದಾರೆ, ಇಬ್ರು ಡೈರೆಕ್ಟರ್ ಇದ್ದಾರೆ. ಇಲ್ಲಿ ಇಬ್ರು ರಮೇಶ್ ಸುರೇಶ್ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಓಕೆ, ಈಗ ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ, ರಘುರಾಜ್ ಗೌಡ ಅವರು. ಸರ್ ನೀವ್ ಹೇಳಿ, ರಮೇಶ್ ಸುರೇಶ್ ಈ ಒಂದು ಮೂವಿ ಬರೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಹೇಗಿತ್ತು, ಏನೆಲ್ಲ ಮಜಾ ಮಾಡಿದ್ರಿ, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನೆಲ್ಲ ಫೇಸ್ ಮಾಡಿದ್ರಿ ಅಂತ? ಮಜಾ ಏನಿಲ್ಲ ಸರ್, ಸಿನಿಮಾದಲ್ಲಿ ಕಷ್ಟಪಟ್ಟಿರೋದೇನೆ, ಮಜಾ ಏನಿಲ್ಲ. ಸ್ಟಾರ್ಟಿಂಗ್ ದೇವರಾಜ್ ಸಿನಿಮಾ ಇಂದ ನಾನು ಫಸ್ಟ್ ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದೆ. ನಾನು ಅದಕ್ಕಿಂತ ಮುಂಚೆ ಸೀರಿಯಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಸುಮಾರು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಸೊ ಅದಾದ್ಮೇಲೆ ಸಿನಿಮಾ ಮಾಡೋಣ ಅಂತೇಳಿ ನಾನು ಯಶ್ ಅವ್ರು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಬೆನಕುಗೆ ಆಲ್ರೆಡಿ ಒಂದು ಮಾತು ಕೊಟ್ಟಿದ್ದೆ ನಾನು, ಒಂದು ಸಿನಿಮಾ ನಾನು ಮಾಡ್ತೀನಿ ನಿಮ್ಗೆ ಅಂತ. ಅವರಲ್ಲಿರೋ ಚಾರ್ಮ್ ನೋಡಿ ನಮ್ಮ ಬೆನಕುಗೂ ಒಂದು ಮಾತು ಕೊಟ್ಟಿದ್ದೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ. ಸೊ ಕಾರಣಾಂತರಗಳಿಂದ ಅಟ್ ಎ ಟೈಮ್ ರಮೇಶ್ ಸುರೇಶ್ ಟೈಟ್ಲ್ ಬರ್ತಿದ್ದಂಗೆನೆ ಸೊ ಇಬ್ಬರನ್ನು ಇಟ್ಕೊಂಡು ಜೊತೆಯಾಗ ಈ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಪ್ಲಾನ್ ಮಾಡಿ ಒಂದು ಸಿನಿಮಾ ಮಾಡ್ಕೊಟ್ವಿ. ಅಂದ್ರೆ ಚೇಷ್ಟೆ ಮಾಡ್ಲಿಕ್ಕೆ ಇಬ್ರು ಫ್ರೆಂಡ್ಸ್ ಒಟ್ಟಿಗೆ ಇದ್ರೆ ಅಲ್ಲಿ ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಇಬ್ರು ಚೂಸ್ ಮಾಡಿದ್ರೆ ಒಟ್ಟಾಗಿ. ಇವಾಗ್ಲೂ ಗೊತ್ತಿಲ್ಲ ಅವ್ರು ಫ್ರೆಂಡ್ಸಾ ಬ್ರದರ್ಸಾ ಅನ್ನೋದು, ನಮಗೂ ಕನ್ಫ್ಯೂಸ್ ಅದು. ಓಕೆ, ಅಲ್ಲ ಈ ಡ್ಯುಯಲ್ ಕ್ಯಾರೆಕ್ಟರ್ಗಳು ಯಾವ ರೀತಿಯಾಗಿ ನಮ್ಮ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದೆ ಅನ್ನೋದಕ್ಕೆ ನೋಡೋದಕ್ಕೆ ಈಗ ಒಂದು ಸೂಪರ್ ಆಗಿರೋ ಭರ್ಜರಿ ಆಗಿರೋ ಟ್ರೈಲರ್ ಕೂಡ ರೆಡಿ ಮಾಡಿದ್ರಿ. ಈಗಾಗಲೇ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ನಲ್ಲಿ ಒಂದೊಳ್ಳೆ ಮೋಜು ಮಸ್ತಿ, ಒಳ್ಳೆ ಲೆವೆಲ್ಗೆ ನಮ್ಗೆ ಏನ್ ಇರ್ಬೋದು ಈ ಮೂವಿಲಿ ಅಂತ ಎಕ್ಸ್ಪೆಕ್ಟೇಷನ್, ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಾ ಇದೆ. ಎಸ್, ಹಾಗಾದ್ರೆ ಆ ಟ್ರೈಲರ್ ನ ಒಂದ್ಸರಿ ನೋಡ್ಕೊಂಡ್ ಬರೋಣ ಸರ್. ಖಂಡಿತ. ಓಕೆ, ಎಸ್, ರಮೇಶ್ ಸುರೇಶ್ ಸೂಪರ್ ಟ್ರೈಲರ್ ಬರ್ತದೆ ಈಗ ನೋಡಿ. ಆ ಕಾಲದಲ್ಲಿ ರಮೇಶ ಸುರೇಶ ಅನ್ನೋ ಇಬ್ರು ಡುಬಾಕ್ ನನ್ನ ಮಕ್ಕಳಿದ್ರು. ಚಾಕ್ಲೇಟ್ ತಿನ್ಕೊಂಡು ಊರು ತುಂಬ ಓಡಾಡ್ಕೊಂಡಿದ್ರು. ಆದ್ರೆ ಈಗ ನಾನು ಹೇಳೋದಕ್ಕೆ ಹೊರಟಿರೋದು ಆ ರಮೇಶ ಸುರೇಶನ ಬಗ್ಗೆ ಅಲ್ಲ. ಏ ಸಪ್ರೇಟ್ ಓ ಸಪ್ರೇಟ್. ನಾಟಕದ ಕಂಪನಿ ಅಧರ್ಮರಾಯನ ಗುಂಗುರು ಕೂದಲು ಹರಿತಾ ಇರೋ ಶೃಂಗಾರ ರಸಕ್ಕೆ ಶಿವಾಜಿನಗರದ ಮಿಟಕಲಾಡಿ ಪದ್ಮ ಫ್ಲಾಟ್ ಆಗಿ ಬಿಟ್ಲು. ನೋಡ್ತಾ ನೋಡ್ತಾನೆ ತನು ಮನ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಆಗೇ ಬಿಟ್ಲು. ಹಸಿವಾದಾಗ ಊಟ, ಲವ್ ಆದಾಗ ಆಟ, ಕದ್ದು ಕದ್ದು ಕಾಮ ಇಟ್ಟು ಸಾಕಾಗಿ ಒಂದು ದಿನ ಈ ಕಾಮಕ್ಕೊಂದು ಹುಲುಸ್ತಾಡಬೇಕು ಅಂತ ಮದುವೆ ಆದ್ರು. ಅದರ ಪರಿಣಾಮ ಕೈಗೆ ಸಿಕ್ತು 2 ಕಪ್. ಇನ್ನು ಹುಟ್ಟಿಸಿದ್ದೇವರು ಬದುಕೋದು ಕಲಿಸ್ತೇ ಬಿಡ್ತಾನ? ರಮೇಶ ಸುರೇಶ, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಪ್ರಪಂಚದಲ್ಲಿ ದುಡ್ಡಿದೆ ಕಂಡ್ರು, ಅದು ಸರ್ಕ್ಯುಲೇಟ್ ಆಗ್ಬೇಕಷ್ಟೇ. ಏನಾಗಬೇಕು? ಸರ್ಕ್ಯುಲೇಟ್ ಆಗ್ಬೇಕು. ನೋಡ್ರೋ, ನೀವಿಬ್ರು ಜೀವನದಲ್ಲಿ ಏನಾಗ್ತಿರೋ ಎತ್ತಾಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನಗಿಂತ ದೊಡ್ಡ ಕಳ್ಳನ ಮಕ್ಕಳಾಗಬೇಕಷ್ಟೇ. ಅರ್ಥ ಆಯ್ತಾ? ಹಿಂಗೆ ಅಧರ್ಮರಾಯನ ಅಕಾಡೆಮಿಲಿ ಕಲಿತ ಜೂನಿಯರ್ ರಮೇಶ ಸುರೇಶ ಅಟ್ ಪ್ರೆಸೆಂಟ್ ಹೆಂಗವ್ರೆ ಗೊತ್ತಾ?
ಎಸ್ ರಮೇಶ್ ಸುರೇಶ್ ಒಂದ್ ಒಳ್ಳೆ ಸಕ್ಕತ್ತಾಗಿರೋ ಭರ್ಜರಿ ಟೀಸರ್ನ ನೋಡ್ಕೊಂಡ್ ಬಂದ್ರಿ. ಎಸ್ ರಮೇಶ್ ಸುರೇಶ್ ತುಂಬಾ ಸಕ್ಕತ್ತಾಗಿತ್ತು ನಿಮ್ ಕಾಂಬಿನೇಷನ್. ಅಲ್ಲ ಅದ್ರ ಟ್ರೈಲರ್ ಲಾಸ್ಟ್ ಅಲ್ಲಿ ನಮ್ಮ ಸಾಧಕ ವಕೀಲ್ ಅವ್ರು ಹೇಳ್ತಾರೆ ಒಂದು ಎಂಟ್ರಿ ಕೊಡ್ತೀರಾ ಇಬ್ರು ಹಿಂಗ ಆಚೆ ಕಡೆ ಬಂದು ಸಕ್ಕತ್ತಾಗಿದೆ ಆ ಪೋಸು. ಎಸ್ ಸರ್, ಈಗ ನೀವು ಡೈರೆಕ್ಟ್ ಮಾಡ್ಬೇಕು. ಏನ್ ಗೊತ್ತಾ, ಈಗ ಇಬ್ರು ಆಪೋಸಿಟ್ ಇದಾರೆ, ಇಬ್ರು ಫೇಸ್ ಟು ಫೇಸ್ ನೋಡ್ತಿರ್ತಾರೆ, ಯಾವ ಯಾವ ಎಕ್ಸ್ಪ್ರೆಷನ್ ಅದಕ್ಕೊಂದು ಹೆಸರು ಕೊಡ್ತಾ ಇರ್ತೀರಿ, ಅವ್ರು ಅದೇ ತರ ಆಕ್ಟ್ ಮಾಡ್ತಾ ಇರ್ತಾರೆ. ಓಕೆನಾ? ಓಕೆ ರೆಡಿ. ತುಂಬಾ ಕಷ್ಟ ಆಗುತ್ತೆ ಅವರಿಬ್ರು ತಮಾಷೆಲ್ ಎಕ್ಸ್ಪ್ರೆಷನ್ ಕೊಡ್ಸೋ ಅಷ್ಟೊತ್ತಿಗೆ ತುಂಬಾ ಕಷ್ಟದ ಕೆಲಸ ಸರ್. ಈಗ ಸರ್ ಇಬ್ರು ಒಬ್ರಿಗೊಬ್ರು ಫೇಸ್ ನೋಡ್ತೀವಿ. ಎಸ್ ಅಲ್ಲ, ನಾವು ಒಬ್ರಿಗೊಬ್ರು ಫೇಸ್ ನೋಡಿದ್ರೆ ರಿಯಾಕ್ಷನ್ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಎಸ್ ಎಸ್ ಇಲ್ಲ, ಕ್ಯಾಮ್ರಾ ನೋಡ್ಕೊಂಡು ಕೊಡೋದ್ರೆ ಕೊಟ್ಬಿಡ್ತೀವಿ ಇಬ್ರು ಒಟ್ಟಿಗೆ. ಓಕೆ ಓಕೆ, ಕ್ಯಾಮ್ರಾ ನೋಡ್ಕೊಂಡು. ಓಕೆ ಸರ್, ನೀವೇ ಆಕ್ಷನ್ ಹೇಳ್ಬೇಕು. ಯಾವ ರಿಯಾಕ್ಷನ್, ಸರ್ಪ್ರೈಸ್, ಆಶ್ಚರ್ಯ, ಬಾಂಬ್ ಬಿದ್ಬಿಟ್ಟಿದೆ ನಿಮ್ಮ ಮನೇಲಿ, ಈ ತರ. ಎಸ್, ಅವರ ಒಂದು ಟ್ಯಾಲೆಂಟ್ ನ ನೀವೇ ಈಗ ಹೊರ ತೆಗಿಬೇಕು. ಓಕೆ, ನಿಮ್ಮ ರಮೇಶ್ ಸುರೇಶ್ ಅಲ್ಲಿ ಏನೆಲ್ಲ ಎಕ್ಸ್ಪ್ರೆಷನ್ ಬಂದಿದೆ ಅದ್ ನಿಮ್ಗೆ ಗೊತ್ತಿದೆ. ಓಕೆ, ಅದೇ ರೀತಿ ನೀವು ಆಕ್ಷನ್ ಕಟ್ ಹೇಳ್ಬೇಕು. ಓಕೆ, ಒಂದೊಂದಾಗಿ ಹೇಳ್ತಾ ಹೋಗಿ, ನೋಡೋಣ ಯಾವ ರೀತಿ ಎಕ್ಸ್ಪ್ರೆಷನ್ ಬಗ್ಗೆ. ಎಸ್ ರೆಡಿ, 1 2 3 ಟೇಕ್. ಈಗ ಇಬ್ರಿಗೂ ಕ್ರಶ್ ಆಗಿರುವಂತ ಹುಡುಗಿ ಎದುರುಗಡೆ ಸಿಕ್ಬಿಟ್ಲು ಈಗ. ಓಕೆ ಓಕೆ, ಸೂಪರ್. ಎಸ್ ಸರ್, ನೆಕ್ಸ್ಟ್. ಈಗ ನಿಮ್ಮಿಬ್ರಿಗೂ ಹೊಡಿಯಕ್ಕೆ ಆಪೋಸಿಟ್ ಒಂದೊಳ್ಳೆ ಗ್ಯಾಂಗ್ ಎದುರುಗಡೆ ಬಂದು ನಿಂತಿದ್ದಾರೆ. ಸೊ ನಿಮ್ ಕೈ ನಿಭಾಯಿಸಕ್ ಆಗಲ್ಲ. ಸೊ ಆ ತರದೊಂದು ಸಿಚುವೇಶನ್. ಓಕೆ ರೆಡಿ, 1 2 3 ಟೇಕ್. ಓಕೆ ಓಕೆ ಓಕೆ, ಎಸ್ ಸರ್, ಲಾಸ್ಟ್ ಒನ್. ಸೂಪರ್ ಆಗಿದೆ. ಲಾಸ್ಟ್ ಒನ್. ಅವ್ರ ಕಂಡ್ರೆ ನಿಮ್ಗಾಗಲ್ಲ, ನಿಮ್ ಕಂಡ್ರೆ ಅವ್ರಿಗಾಗಲ್ಲ. ಓಕೆ, ಸೂಪರ್, ಸಖತ್ತಾಗಿತ್ತು ಸರ್. ನಿಜವಾಗ್ಲೂ ಈ ಮೂವಿಲಿ ಮೈನ್ ಒಂದು ಎಕ್ಸ್ಪ್ರೆಷನ್ ಅಷ್ಟೇ ಮೈನ್ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಈಗ ಟ್ರೈಲರ್ ನೋಡಿದ್ವಿ, ಪೋಸ್ಟರ್ಸ್ ನೋಡಿದ್ವಿ, ಎಲ್ಲದ್ರಲ್ಲೂ ಮೈನ್ ಆಗಿ ಎದ್ದು ಕಾಣ್ತಾ ಇರೋದಿಲ್ಲ ಏನಪ್ಪಾ ಅಂದ್ರೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್. ಓ ಮೈ ಗಾಡ್, ಅಲ್ಲಿ ನಿಮ್ ಮುಖಗಳು ನೋಡ್ತಾ ಇದ್ರೆ ನಮಗ್ ನಗು ಬರ್ತಾ ಇರುತ್ತೆ. ಓಕೆ, ಅಂತ ಒಳ್ಳೆ ಕಾಂಬಿನೇಷನ್ ಇದೆ. ಎಸ್ ಸರ್, ಈಗ ಈ ಫಿಲ್ಮ್ ಅಲ್ಲಿ ಯಾವ ಹುಡುಗಿಗೆ ನೀವು ಕಾಳಾಗ್ತಾ ಇದ್ರಿ ಅಂತ? ಎಸ್ ಸರ್, ರಮೇಶ್ ಸರ್ ಹೇಳಿ. ಅಂದ್ರೆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಆಗಿದೆ, ಬಟ್ ಎಲ್ಲ ಎಡಿಟಿಂಗ್ ಹೊರಟೋಗಿದೆ. ಓಕೆ, ಎಡಿಟಿಂಗ್ ಹೋಗ್ಬಿಟ್ಟಿದೆ. ಹಾಗಾಗಿ ಒಂದೇ ಹುಡುಗಿ ಟ್ರೈ ಮಾಡ್ತಾ ಇದೀವಿ. ಬಟ್ ಮಾಡ್ತೀವೋ ಮಾಡಲ್ವೋ, ಆಗುತ್ತೋ ಆಗಲ್ವೋ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಓಕೆ ಸರ್, ನೀವ್ ಹೇಳಿ ಹಾಗಾದ್ರೆ, ಸುರೇಶಿಗೆ ಬೀಳ್ತಾನ ಇಲ್ಲ ರಮೇಶಿಗೆ ಬೀಳ್ತಾಳ ಹುಡುಗಿ ಅಂತ? ಇಲ್ಲ, ಈಗ ಏನಾಗುತ್ತೆ ಅಂತಂದ್ರೆ ಲವ್ಲಿ ಆಗಿರೋ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇದ್ದಾಗ ಏನಾಗುತ್ತೆ ಹೇಳಿ, ನಿಮ್ಗೆ ಹೇಳಿ. ಇವಾಗ ನೀವಿಬ್ರು ನೀವು ಕ್ಲೋಸ್ ಫ್ರೆಂಡ್, ನಿಮ್ ಹುಡುಗಿ ಬಿದ್ರೆ ನಾನೇನ್ ಮಾಡ್ತೀನಿ? ಓ ಮೈ ಗಾಡ್, ಎಂತ ಒಳ್ಳೆ ಸಿಚುವೇಶನ್. ಓಕೆ, ಅದಕ್ಕೆ ಸಿನಿಮಾ ನೋಡ್ಬೇಕು. ಅದಕ್ಕೆ ಯಾರಿಗೆ ಬೀಳ್ತಾರೆ, ಬೀಳೋದೇ ಇಲ್ವಾ, ಅಥವಾ ನಮ್ಗೆ ಯಾಕೆ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕು, ಇದ್ರ ಮಧ್ಯೆ ಅದೆಲ್ಲ ಬೇಕಾ ಅಂತ ಸುಮ್ಮನಿರ್ಬೋದಾ, ಇದೆಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಎಸ್ ಸರ್, ಡೈರೆಕ್ಟರ್ ನೀವ್ ಹೇಳಿ ಹಾಗಾದ್ರೆ, ರಮೇಶ್ ಸಿಗ್ತದ, ಸುರೇಶ್ ಸಿಗ್ತದ? ನೀವೇನ್ ಪ್ಲಾನ್ ಮಾಡಿದ್ರಿ ಅಂತ? ಪ್ಲಾನ್ ಸಿನಿಮಾದಲ್ಲಿ ಮಾಡಿದೀವಿ ಸರ್. ಓಕೆ, ಅದು ಸಿನಿಮಾದಲ್ಲೇ ಗೊತ್ತಾಗ್ಬೇಕು. ಒಟ್ಟಲ್ಲಿ ಎಲ್ಲ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ. 100% ಸರ್. ಏನು ಸಸ್ಪೆನ್ಸ್ ಇಲ್ಲ ಸರ್. 21st ಇನ್ನೇನು ಫ್ರೈಡೆ ಬಂದ್ಬಿಡ್ತು, ಅವತ್ತೇ ರಿವೀಲ್ ಆಗ್ಬಿಡುತ್ತೆ. ಎಸ್ ಸರ್, ನನಗೆ ಈಗ ಜೂನ್ 21st ಫಿಲಮ್ ರಿಲೀಸ್ ಆಗ್ತಾ ಇದೆ. ಓಕೆ, ಈಗ ಮೂವಿ ರಿಲೀಸ್ ಆಗ್ಬೇಕಾದ್ರೆ ಎಲ್ಲರೂ ಕುಂಬಳಕಾಯಿ ಹೊಡಿತಾರೆ, ತೆಂಗಿನಕಾಯಿ ಹೊಡಿತಾರೆ, ಹಾಲನ್ನ ಅಭಿಷೇಕ ಮಾಡ್ತಾರೆ, ತುಪ್ಪದ ಅಭಿಷೇಕ ಮಾಡ್ತಾರೆ. ಆಕ್ಟರ್ಗಳಿಗೆ ಅವ್ರವ್ರ ಇಷ್ಟ ಆಗಿರುವಂತಹ ಒಂದು ಕ್ಯಾರೆಕ್ಟರ್ಗಳಿಗೆ ಅಭಿಮಾನಿಗಳಲ್ಲಿ ಒಂದು ಮೋಜು ಮಸ್ತಿ ಕ್ರಿಯೇಟ್ ಮಾಡ್ಬಿಡ್ತದೆ. ಈಗ ನಾನ್ ನಿಮ್ಮ ಒಂದು ಟೈಟಲ್ ಅಲ್ಲಿ ಏನಪ್ಪಾ ಕಂಡಿರೋದಂದ್ರೆ, ನೋಡಿ ಇಲ್ಲಿ ಕಾಣಿಸ್ತದೆ ನೋಡಿ, ಮೆಣಸಿಕಾಯಿ ನಿಂಬೆಹಣ್ಣು. ಯಾಕೆ ಇದನ್ನ ಆ ಕಡೆ ಈ ಕಡೆ ಎರಡ್ ಕಡೆನೂ ನನಗೆ ಇದಕ್ಕೆ ಆನ್ಸರ್ ಬೇಕು. ದೃಷ್ಟಿ ಆಗ್ಬಾರ್ದು ಅಂತ. ಓ ಮೈ ಗಾಡ್. ಓಕೆ, ಹಾಗಾದ್ರೆ ಏನೋ ಜೋರಾಗೆ ಮೋಡಿ ಮಾಡಕ್ ಹೊಟ್ಟಿದ್ರ? ಹೌದು. ಓಕೆ ಸರ್, ನೀವೇನಕ್ಕೆ ಹಾಕಿದ್ರೆ ನಿಂಬೆಹಣ್ಣು ಮತ್ತೆ ಮೆಣಸಿಕಾಯಿ ಕಟ್ಟಿರೋದು ಅಂತ? ಈಗ ಏನಂದ್ರೆ, ಈಗ ಮುದ್ದಾಗಿ ರೆಡಿಯಾಗಿ ಹೊರಗಡೆ ಒಳಗ್ ಬಂದ್ರೆ ನಿಮ್ ಮನೇಲಿ ಏನಂತಾರೆ, ದೃಷ್ಟಿ ತೆಗಿಸ್ಕೊಳಪ್ಪ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಹೊಸದಾಗಿ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿ ಕಾಲಿಡ್ತಿರುವಂತ ಪ್ರತಿಭೆಗಳು, ಹೊಸ ತಂಡ ಎಲ್ಲ ಒಳ್ಳೇದಾಗ್ಲಿ, ದೃಷ್ಟಿ ಎಲ್ಲ ಹೊರಟೋಗ್ಬಿಡ್ಲಿ. ಸೊ ಈ ಕಾರಣಕ್ಕೋಸ್ಕರ ನಮ್ಮ ಡೈರೆಕ್ಟರ್ಗಳು ಇಬ್ಬರಲ್ಲ, ಸೊ 2 ನಿಂಬೆಹಣ್ಣು ಅಲ್ಲಿಟ್ಟಿದ್ದೀವಿ. ಓಕೆ ಡೈರೆಕ್ಟರ್, ನೀವು ಇದನ್ನ ಯಾವ ತರ ರಿಸೀವ್ ಮಾಡಿದ್ರಿ ಅಂತ? ಎಲ್ಲ ಈಗ ಹೇಳಿದ್ರಲ್ಲ ಸರ್, ನಾವು ಅದೇ ತರಾನೇ ಅನ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಓಕೆ ಸರ್, ಈಗ ಈ ರಮೇಶ್ ಮತ್ತೆ ಸುರೇಶ್ ಇಬ್ರು ವರ್ಕ್ ಮಾಡ್ತಾ ಇದ್ರಿ. ಈಗ ನಿಮ್ಮ ಒಂದು ಕಾಂಬಿನೇಷನ್ ಅಲ್ಲಿ ಮೈನ್ ಆಗಿ ನಿಮ್ಮಿಬ್ರು ಮಧ್ಯೆ ಯಾವಾಗ್ಲೂ ಇರೋದು ಈ ಫಿಲ್ಮ್ ಅಲ್ಲಿ ನಮ್ಮ ಫಿಲಂ ಇಂಡಸ್ಟ್ರಿ ನಮ್ಮ ಸಾಧಕ್ ವಕೀಲ್ ಅವರು. ಎಸ್, ಹಾಗಾದ್ರೆ ಅವರ ಒಂದು ನಿಮ್ಮಿಬ್ರು ಮಧ್ಯೆ ಸಾಧಕ್ ವಕೀಲ್ ಅವರು ಎಷ್ಟರ ಮಟ್ಟಿಗೆ ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ ಅಂತ?
ಇದ್ರ ಬಗ್ಗೆ ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ ಹೇಳಿ? ನಮಗೆ ಸುಳ್ಳು ಹೇಳಿ, ಬಹಳ ಸುಳ್ಳು ಹೇಳ್ಬೇಕಾ? ಈಗ ರಮೇಶ್ ಸುರೇಶ್ ಮತ್ತೆ ಸಾಧಕ್ ಕೋಕಿಲ್ ಅವರು 3 ಜನ ಬೆಸ್ಟ್ ಫ್ರೆಂಡ್ಸ್. ಸುಳ್ಳು ಇದು. ಸೂಪರ್. ಹಾಗಾದ್ರೆ ನಿಜ ಹೇಳಿ ಸರ್. ಹೆಂಗಿಂಗ್ ಮಾಡ್ಬೇಕಾ ಇಲ್ಲ ಹಂಗಂಗ್ ಮಾಡ್ಬೇಕಾ ಅಂತ ಹೆಂಗೋ ಮಾಡ್ದಲ್ಲಿ ನೋಡ್ಬೇಕು ಅಂತ ಕಾಯ್ತಾ ಇದೀವಿ. ಓಕೆ, ಒಟ್ಟಿನಲ್ಲಿ ಸಾಧಕ್ ಕೋಕಿಲ್ ರಿಲೇಷನ್ ಅಷ್ಟೇ ಸಾಕಾಗಿದೆ. ಹಾಗಾದ್ರೆ ಮತ್ತೆ ಈ ಮೂವಿಯ ರಮೇಶ್ ಸುರೇಶ್ ಅಲ್ಲಿ ಎಕ್ಸ್ಟ್ರಾ ಜೂನ್ 21ಗೆ ಇನ್ನೂ ಅದರಲ್ಲಿ ಏನೆಲ್ಲ ಮೋಜಿ ಮಸ್ತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಟೈಟಲ್ ಟ್ರ್ಯಾಕ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನ ನೋಡ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬರೋಣ. ಯಾರೇ ಕುಡ್ದಿದ್ರು ಗಂಟ್ಲುಗಟ್ಟ ವಿಷ ಅದನ್ನ ಕಕ್ಷಕ್ಕೆ ಬರ್ತಾ ಇದ್ದಾರೆ ನಮ್ಮ ರಮೇಶ ಸುರೇಶ. ಬನ್ನಿ ಬ್ರೇಕ್ ನಂತರ ಮತ್ತೊಮ್ಮೆ ಎಲ್ರಿಗೂ ಸಹ ಸ್ವಾಗತ ಅಂತ ಹೇಳ್ತಾ ಸರ್, ಈಗ ಮುಖ್ಯವಾಗಿ ಹೇಳೋದಾದ್ರೆ ಈ ರಮೇಶ ಸುರೇಶ ಅನ್ನೋದು ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಅದೇ ಒಂದು ಎಲ್ರಿಗೂ ಸಹ ಸರ್ಪ್ರೈಸ್ ಆಗಿರುವಂತದ್ದು. ನಿಮ್ಮ ಕ್ಯಾರೆಕ್ಟರೈಸೇಷನ್ ಫಿಲ್ಮ್ ಅಲ್ಲಿ ಯಾವ ರೀತಿಯಾಗಿದೆ ಅಂತ? ಕ್ಯಾರೆಕ್ಟರೈಸೇಷನ್ ಬಂದ್ಬಿಟ್ಟು ನೀವು ಅಕ್ಕಪಕ್ಕ ನೋಡ್ತಾ ಇರ್ತೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಕ್ಲಾಸ್ ಅಲ್ಲಿ ಅಥವಾ ಕಾಲೇಜಲ್ಲಿ, ಅಕ್ಕಪಕ್ಕದ ಮನೆಯಲ್ಲಿ ನೀವು ನೋಡೋ ಹುಡುಗರು ಹೇಗಿರ್ತಾರೆ, ನೀವೇ ಇರ್ಬೋದು ಅಥವಾ ನಿಮ್ಮ ಬ್ರದರ್ ಇರ್ಬೋದು, ಸೇಮ್ ಅವ್ರು ನೋಡ್ದಂಗೆ ಇರುತ್ತೆ. ಬೇಸ್ ನೋ ಡಿಫ್ರೆನ್ಸ್. ನಿಮ್ಮ ಕ್ಯಾರೆಕ್ಟರೈಸೇಷನ್ ಯಾವ ತರ ಇದೆ? ರಮೇಶ್ ಒಂದು ಆಯ್ತು, ಈಗ ಸುರೇಶ್ ಒಂದು. ಅಲ್ಲ, ಈಗ ರಮೇಶ ಸುರೇಶ ಎರಡು ಒಟ್ಟಿಗೆ ಇರ್ಬೇಕಂದ್ರೆ ಅಂದ್ರೆ ಇಬ್ರದ್ದು ಒಂದೇ ಇರುತ್ತೆ, ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಏನಿರಲ್ಲ, ಸೇಮ್ ಇರುತ್ತೆ ಆಲ್ಮೋಸ್ಟ್. ಓಕೆ, ಇಲ್ಲಿ ಪೋಲಿತನ ಅನ್ನೋದು ಏನಾದ್ರು ಬರೋದಾದ್ರೆ ಏನ್ ಬರುತ್ತೆ ಇಬ್ರಲ್ಲಿ ಅಂತ? ನೀವಿಬ್ರು ಏನ್ ಜಾಸ್ತಿ ಚೇಷ್ಟೆ, ನಿಮ್ಮ ಇಬ್ರದ್ದು ಚೇಷ್ಟೆ ಏನ್ ಜಾಸ್ತಿ ಇದೆ ಅದ್ರಲ್ಲಿ? ಇವಾಗ ಹೆಂಗ್ ಹೇಳ್ಬೇಕಂದ್ರೆ ಜವಾಬ್ದಾರಿನೇ ಇಲ್ಲ ಅನ್ಕೊಳ್ಳೋಣ, ನಮ್ಗೆ ನಮ್ ಲೈಫಲ್ಲಿ ನಮ್ ಜವಾಬ್ದಾರಿನೇ ಇಲ್ಲ ಅಂದಾಗ. ಅಲ್ಲ, ನೀವಿಬ್ರು ಸೇರ್ಕೊಂಡಿದ್ರ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಆ ಕ್ಯಾರೆಕ್ಟರ್ ಡೈರೆಕ್ಟರ್ ಹೇಳದ್ರಲ್ಲ ಅದ್ ಬಂದ್ಬಿಟ್ಟಿರುತ್ತೆ ಆಟೋಮೆಟಿಕ್. ಆ ಜವಾಬ್ದಾರಿ ಇಲ್ದೇ ಇರ್ಬೇಕಾದ್ರೆ ನಮ್ಗೆ ಏನೆಲ್ಲ ಚೇಷ್ಟೆಗಳು ಬರುತ್ತೋ ಅದೇ ಜೀವನ ಅಷ್ಟೇ, ಆತರ. ಓಕೆ ಸರ್, ಇನ್ನ ಈ ಒಂದು ಸಾಂಗ್ಸ್ ಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ರಮೇಶ್ ಸುರೇಶದಲ್ಲಿ ತುಂಬಾ ಸಕ್ಕತ್ತಾಗಿದೆ, ಟೈಟಲ್ ಟ್ರ್ಯಾಕ್ ಸೂಪರ್ ಆಗಿದೆ. ಏನ್ ಹೇಳ್ತೀರಿ ಸಾಂಗ್ಸ್ ಗಳ ಒಂದು ಡೈರೆಕ್ಷನ್ ಬಗ್ಗೆ? ಸರ್ ಅದೇ ಸಾಂಗ್ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಸೊ ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಸೊ ಇನ್ನೆರಡು ಸಾಂಗು ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅದು ಕೂಡ. ಸೊ ಸಾಂಗ್ಸ್ ತುಂಬಾ ಅದ್ಭುತವಾಗಿ ಬಂದಿದೆ ಸರ್. ಡೈರೆಕ್ಷನ್ ಎಲ್ಲ ಯಾವ ರೀತಿ ಆಯ್ತು ಸರ್? ಯಾಕಂದ್ರೆ ನೋಡಿ ಮೊದಲೇ ಚೇಷ್ಟೆ ಪ್ರಾಣಿಗಳು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ರಮೇಶ್ ಸುರೇಶ್. ಡೈರೆಕ್ಷನ್ ಚೇಷ್ಟೆಲ್ಲೇ ನಡೀತು ಸರ್. ಡೈರೆಕ್ಷನ್ ಚೇಷ್ಟೆ. ಓಕೆ, ಶೂಟಿಂಗ್ ಟೈಮ್ ಅಲ್ಲಿ ಯಾವ ರೀತಿ ಆಗಿತ್ತು ಸರ್? ಸರ್ ಎಲ್ಲ ಜಾಲಿಯಾಗೆ ಶೂಟಿಂಗ್ ಮಾಡಿದ್ವಿ, ಹ್ಯಾಪಿಯಾಗೇನೆ. ಒಂದ್ ಕಡೆ ಯಾರಿಗೂ ಬೋರ್ ಗೀರ್ ಅಂತದ್ ಏನಿಲ್ಲ, ಯಾಕಂದ್ರೆ ಇಬ್ರಿದ್ರಲ್ಲ ರಮೇಶ್ ಸುರೇಶ್, ಎಲ್ಲಾರನ್ನ ನಗಿಸ್ಕೊಂಡು ಜಾಲಿಯಾಗಿ ಮೂಡ್ನ ತಗೊಂಡೋಗ್ಬಿಟ್ರು, ಶೂಟಿಂಗ್ ಮೂಡ್ನ. ಓಕೆ ಸರ್, ಹಾಗಾದ್ರೆ ಈಗ ಟೀಸರ್ ಆಯ್ತು, ನೆಕ್ಸ್ಟ್ ಇನ್ನ ಸಖತ್ತಾಗಿರೋ ಒಂದು ಟ್ರೈಲರ್ ಲಾಂಚ್ ಮಾಡಿದ್ರ. ಈ ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಸ್ಟೋರಿ ಇನ್ನೇನ್ ಸಿಕ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಏನೋ ಟ್ವಿಸ್ಟ್. ಓ ಮೈ ಗಾಡ್, ಏನಪ್ಪ ಈ ಸ್ಟೋರಿ ಹಾಗಾದ್ರೆ ಏನ್ ಇರ್ಬೋದು ಅಂತ ನಮಗೂ ಸಹ ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾದ್ರೆ ಆ ಒಂದು ಟ್ರೈಲರ್ ನ ನೋಡ್ಕೊಂಡ್ ಬಂದೋಣ ಸರ್. ಬರ್ಲಿ ಹಾಗಾದ್ರೆ ರಮೇಶ್ ಸುರೇಶ್ ಟ್ರೈಲರ್. ಇತ್ತೀಚೆಗೆ ನಮ್ಮೂರಲ್ಲಿ ಸಾವು ನೋವುಗಳು ಹೆಚ್ಚಾಗ್ತಿದ್ದಾವೆ. ಇದನ್ನ ನೆನೆಸ್ಕೊಂಡ್ರೇನೆ ತುಂಬಾ ಭಯ ಆಗ್ತಿದೆ. ಸಾಮಾನ್ಯ ದೆವ್ವಾಗಿದ್ರೆ ಇಷ್ಟೊಂದು ಜನ ನಮ್ಮ ಮನೆ ತಗೋತಿದ್ದಾರೆ. ನೋಡ್ರಪ್ಪ, ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಕಂಡ್ಕೊಂಡಿಲ್ಲ ಅಂದ್ರೆ ನಾಳೆ ದಿವಸ ನಮ್ಮೂರಲ್ಲಿ ಯಾರು ಉಳಿಯಕ್ಕಿಲ್ಲ. ಆ ತಾಯಿ ತನ್ನ 2 ಮಕ್ಕಳನ್ನ ನಿಮ್ಮ ಊರಿಗೆ ಕಳಿಸ್ತಾಳೆ. ರಮೇಶ್ ಸುರೇಶು, ಇವರೇ ರಮೇಶ್ ಸುರೇಶು, ರಮೇಶ್ ಸುರೇಶು, ಇವರೇ ರಮೇಶ್ ಸುರೇಶು. ಅವ್ರು ಬಂದಿರೋದೇ ನಮ್ಮನ್ನ ದರೋಡೆ ಮಾಡೋದಕ್ಕೆ. ಅವರಿಬ್ಬರ ಮೇಲೆ ನನ್ಗೆ ಯಾಕೋ ಭಾರಿ ಅನುಮಾನ. ನಾವಿಂಗಾಗಕ್ಕೆ ಕಾರಣ ನಾವಲ್ಲ, ಮತ್ತಿನ್ಯಾರೋ? ಅಪ್ಪಟ್ಟಿ ಮಗ ನಮ್ಮ ಅಪ್ಪ. ಮೋಸ, ಸಾಲ, ಟೋಪಿ ಹಾಕೋದು, ಜಾಲಿಯಾಗಿ ಬಾಡಿ ಫುಲ್ ರೆಡಿ.
ನನಗೆ ನಂಬಿಕೆ ಇದೆ ಅವರಿಬ್ರು ಬಂದೇ ಬರ್ತಾರೆ ಅಂತ. ನಮ್ ಹಳ್ಳಿ ದಾರಿ ನಡೆದಾಡ ಹೆಣ್ಮಕ್ಳೆದೇನ ಹಿಂಗೇ ನೋಡ್ತಿರ್ತವೆ. ನೋಡ್ಕೊಂಡೇ ಹೇಳ್ತಾ ಇದೀವಲ್ಲಮ್ಮ, ಸಾಕಾಗೋಳೆ. ಟ್ರೈಲರ್ ನೋಡ್ತಿದ್ರೆ ಒಂದು ಒಳ್ಳೆ ಮಜಾ ಬರ್ತಾ ಇದೆ ನಮಗೆ ನಿಜವಾಗ್ಲೂ. ಇಲ್ಲೇ ಟ್ರೈಲರ್ ಅಲ್ಲೇ ಇಷ್ಟು ಮಜಾ ಇದೆ, ಇನ್ನು ಫಿಲಮ್ ನೋಡ್ತಾ ನೋಡ್ತಾ ಇನ್ನಿಷ್ಟು ನಗಬೇಕು ಅನ್ನೋದು ಅಲ್ಲ. ಬರೀ ಇಷ್ಟೇ ಅಲ್ಲ, ಇಲ್ಲಿ ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಏನಿದು ಹಾರರ್ ಕಾನ್ಸೆಪ್ಟ್ ಇಲ್ಲ ಏನು ಅಂತ ಕಾಂತಾರ ಹತ್ರ ಏನಾದ್ರು ಬಿಗ್ಗೆಸ್ಟ್ ಪ್ಲಾನ್ ಮಾಡಿದ್ರಾ ಹೇಗೆ? ಅದನ್ನೆಲ್ಲ ನೀವು ನಮ್ಮ ಡೈರೆಕ್ಟರ್ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅವರು. ಸರ್ ಹೇಳಿ ಸರ್. ಸರ್ ಎಲ್ಲ ಇದೆ ಸರ್, ನಿಮ್ಗೆ ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದ್ರು ಸಿನಿಮಾದಲ್ಲಿ ಅದು ಸಿಗುತ್ತೆ ನಿಮ್ಗೆ. ಇಂಥದ್ದು ಇಲ್ಲ ಅನ್ನೋದೇ ಇಲ್ಲ. ನೀವೇ ಯಾವ ತರ ಬೇಕಾದ್ರೂ ಇಟ್ಕೊಂಡೋಗಿ ಆಚೆ ಬಂದ್ಮೇಲೆ ನೀವೇ ಹೇಳ್ತೀರಾ ಎಲ್ಲಾ ತರ ಫ್ಲೇವರ್ ಸಿಗುತ್ತೆ ಸಿನಿಮಾದಲ್ಲಿ. ಹಾರರ್ ಬೇರೆ ಶೂಟ್ ಮಾಡ್ಬಿಟ್ಟಿದ್ರಿ, ಆ ಟೈಮಲ್ಲಿ ನಿಮ್ಗೆ ಏನ್ ಭಯ ಆಗ್ತಿರ್ಲಿಲ್ವಾ? ಇವ್ರಿಬ್ರನ್ ಬೇರೆ ಇಟ್ಕೊಂಡಿದ್ರಿ. ಕಟ್ಟಿದೀವಲ್ಲ ನಿಂಬೆ ಹಣ್ಣು ಮತ್ತೆ ಭಯ ಹಾಕಿರೋದು. ಓಕೆ ಓಕೆ, ಸೂಪರ್ ಸೂಪರ್, ಸಕ್ಕದಾಗಿತ್ತು ಸರ್. ಈಗ ಮುಖ್ಯವಾಗಿ ಹೇಳೋದಾದ್ರೆ ನಿಮ್ಮ ಪ್ರೊಡ್ಯೂಸರ್ ಈ ಒಂದು ರಮೇಶ್ ಸುರೇಶ್ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಹೋಗ್ತೀರಿ, ಅದನ್ನ ಒಪ್ಪಿಸ್ಕೊಳ್ಳೋದಿದೆಯಲ್ಲ ಅದು ಭಾರಿ ಕಷ್ಟ ಇರ್ತದೆ. ಪ್ರೊಡ್ಯೂಸರ್ ಯಾವ ರೀತಿ ನೀವು ಅಪ್ರೋಚ್ ಮಾಡಿದ್ರಿ, ಹೇಗೆ ಅನ್ನಿಸ್ತು ಅವ್ರಿಗೆ ಕತೆ ಅಂತ? ಇದು ನಮ್ಮ ಡೈರೆಕ್ಟ್ ಹೇಳಿದ್ರೆ ತುಂಬಾ ಚಂದ. ನೀವೊಂಚೂರು ಹೇಳ್ಬಿಡಿ. ಅವ್ರ ಕಡೆ ಸ್ಟಾರ್ಟ್ ಮಾಡ್ಬಿಡೋಣ, ಒಳ್ಳೆ ಮಜಾ ಇದೆ. ಇಲ್ಲಿ ಎಂಡಿಂಗ್ ಸರಿಯಾಗುತ್ತೆ ಅವಾಗ. ಎಸ್, ಹಾಗಾದ್ರೆ ಡೈರೆಕ್ಟರ್ಗೆ ಬರಲಿ, ಯಾಕಂದ್ರೆ ಈ ಕ್ಯಾರೆಕ್ಟರೈಸೇಷನ್ ಎತ್ತಿಡಿದಿರೋದು ತಾವು. ಹೇಳಿ ಸರ್, ಹಾಗಾದ್ರೆ ಪ್ರೊಡ್ಯೂಸರ್ ಯಾವ ರೀತಿಯಾಗಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಎಕ್ಸೆಪ್ಟ್ ಮಾಡಿದ್ರು, ಏನು ಹೇಗೆ ಅನ್ನಿಸ್ತು ನಿಮ್ಗೆ ಅದನ್ನ ಅವ್ರ ಕೈಲಿ ಕೊಟ್ಟಾಗ? ನೋಡಿ, ಅದನ್ನೇ ಹೇಳೋದು. ಈಗ ಕ್ಯಾರೆಕ್ಟರ್ ಬಗ್ಗೆ ಫಸ್ಟ್ ಮಾತಾಡಿದ್ರಿ ನೀವು, ನನ್ನನ್ನು ಸಿಗಾಕೋದು. ಅಲ್ಲ, ಈ ಎರಡು ತಲೆ ಕ್ಯಾರೆಕ್ಟರ್ಗಳು ಭಾರಿ ಇದಾವ. ಅಲ್ಲ, ರಮೇಶ್ ಸುರೇಶ್ ಅಂತ ಟೈಟಲ್ ಬೇರೆ, ಕ್ಯಾರೆಕ್ಟರೈಸೇಷನ್ ಅವ್ರು ಈಗಲೇ ಮುಳುಗ್ಬಿಟ್ಟಿದ್ದಾರೆ ಯಾಕೋ. ಓಕೆ, ಹೇಳಿ. ಪ್ರೊಡ್ಯೂಸರ್ ಹತ್ರ ಹೋದ್ವಿ, 4 ಜನ ಕುತ್ಕೊಂಡ್ವಿ, ಕತೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಸ್ಕ್ರೀನ್ ಪ್ಲೇ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಅವ್ರಿಗೆ ಓಕೆ ಅನ್ನಿಸ್ತು. ಸೊ ಅದಾದ್ಮೇಲೆ ನಾವು ಸಿನಿಮಾ ಒಳ್ಳೆ ಡೇಟ್ ನೋಡ್ಕೊಂಡು ಶೂಟಿಂಗ್ಗೆ ಹೋದ್ವಿ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಓಕೆ, ಅವರು ಈ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳಿದ್ರು, ಅವರ ಒಂದು ಎಕ್ಸ್ಪೆಕ್ಟೇಷನ್ ಹೇಗಿತ್ತು? ಅವರು ಬಿಫೋರೇ ಒಪ್ಕೊಂಡ್ಬಿಟ್ರು ಟೈಟ್ಲಾಗ ಇವ್ರಿಬ್ರು ನೋಡಿದ ತಕ್ಷಣ. ಓಕೆ, ಅದಕ್ಕೆ ನಾನು ಹೇಳಿದ್ದು, ಟ್ರೈಲರ್ ನೋಡ್ತಿದ್ದಂಗೆನೆ, ಟ್ರೈಲರ್ ಅಷ್ಟೇ ಅಲ್ಲ ಪೋಸ್ಟರ್ಗಳೆಲ್ಲ ನೋಡ್ತಿದ್ರೆ ಇವ್ರ ಫೇಸ್ ಎಕ್ಸ್ಪ್ರೆಷನ್ ಅಲ್ಲೇ ನಮ್ಗೊಂದು ಏನೋ ಒಂದು ಮೂವಿಲಿ ಏನೋ ಒಂದು ಇದೆಯಪ್ಪ ಅಟ್ರಾಕ್ಟಿವ್ ಆಗಿ. ನಿಜವಾಗ್ಲೂ ಈಗ ಕೆಲವೊಂದು ಮೂವಿಗಳು ನೋಡಿದ್ರೆ ಒಬ್ಬೊಬ್ರು ಆಕ್ಟರ್ಗಳನ್ನ ನೋಡ್ತಾ ಇದ್ರೆ ನಮ್ಗಲ್ಲೊಂದು ಸೆಪ್ರೇಟ್ ಫೀಲಿಂಗ್ ಬರ್ತದೆ. ಪರವಾಗಿಲ್ಲ, ಆಕ್ಟಿಂಗ್, ಇವರು ಫೇಸ್ ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ಲುಕ್ ಇದೆ. ಹಿಂಗೆ ನಮಗೆ ನಿಮ್ಮಿಬ್ರು ಕ್ಯಾರೆಕ್ಟರೈಸೇಷನ್ ನೋಡ್ತಾ ಇದ್ರೆ ಏನಪ್ಪ ಇದು, ಈ ರೀತಿಗೆ ಚೇಸ್ಟೆಪ್ ಕಪಿಗಳು ಯಾರೋ ಹೊಸ್ದಾಗೆ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಬಿಟ್ಟಿದಾರೆ ಅಂತ. ಸರ್ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮಿಬ್ರು ಕಾಂಬಿನೇಷನ್ ಇದೆಯಲ್ಲ 100% ಸಕ್ಸಸ್ಫುಲ್ ಆಗುತ್ತೆ. ಇದು 100% ಸಕ್ಸಸ್ಫುಲ್ ಆಗುತ್ತೆ. ಎಸ್ ಸರ್. ಈಗ ಏನ್ ಗೊತ್ತಾ, ಸಿಂಪಲ್ ಆಗಿ ಒಂದು ಗೇಮ್ ಏನ್ ಗೊತ್ತಾ, ಈಗ ನಾನು ನಮ್ಮ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಆಕ್ಟ್ರೆಸ್ ಇದ್ದಾರೆ ಅವ್ರು ಒಬ್ಬೊಬ್ರದ್ದೇ ಹೇಳ್ತಾ ಬಿಡ್ತೀನಿ, ಓಕೆನಾ? ಓಕೆ, ಅದಕ್ಕಿಂತ ಮುಂಚೆ ನಮ್ಮ ಪ್ರೊಡ್ಯೂಸರ್ ಎಸ್ ಪಿ ಕೃಷ್ಣ ಸರ್ ಮತ್ತೆ ಪಿ ಶಂಕರ್ ಸರ್ ಇಬ್ರು ಇದ್ದಾರೆ. ಅದರಲ್ಲಿ ಕೃಷ್ಣ ಸರ್ ಈಗ ಲೈನ್ ಅಲ್ಲಿ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ ಕೃಷ್ಣ ಸರ್. ಸರ್ ನಮಸ್ತೆ ಕೃಷ್ಣ ಸರ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸರ್ ನಿಜವಾಗ್ಲೂ ಈ ಕ್ಯಾರೆಕ್ಟರೈಸೇಷನ್ ನಮ್ಮ ಸ್ಯಾಂಡಲ್ವುಡ್ ಗೆ ಪರಿಚಯಿಸಿದಾಗ ತಮಗೆ ನಾವು ಮೊದಲು ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಹೇಳ್ಬೇಕು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಕೃಷ್ಣ ಸರ್, ಹೇಳಿ ಹಾಗಾದ್ರೆ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಇದೇ ಶುಕ್ರವಾರ. ಹೇಗೆ ಅನ್ನಿಸ್ತಾ ಇದೆ ಈ ಫಿಲ್ಮ್ ಬಗ್ಗೆ? ನಿಮ್ಗೆ ಏನೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಅಂತ? ಇಲ್ಲ, ಇದು ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಟೈಟಲ್ಲೇ ಒಂಥರ ಕ್ಯಾಚಿ ಟೈಟಲ್. ಇದು ರಮೇಶ್ ಸುರೇಶ್ ಅನ್ನೋದು ಎಲ್ಲರ ಮನೆಯಲ್ಲೂ ಇರ್ತಕ್ಕಂತ ಹೆಸರು. ಹಾಗೆ ನಮ್ಮ ಈ ಸಿನಿಮಾ ತಂಡ ಕಾಮಿಡಿ ಇರೋದ್ರಿಂದ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಗೆ ಕಾಮಿಡಿ ಒಂದೇ ಅಲ್ದಿರ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಇದ್ರಲ್ಲಿ ಒಂದು ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಮೆಸೇಜ್ ಇದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಕೇಳ್ಕೊಂತ ಇದೀನಿ. ಓಕೆ ಸರ್, ನಿಮ್ಮ ಡೈರೆಕ್ಟರ್ ಒಂದು ಮಾತು ಹೇಳಿದ್ರು, ಈ ಕ್ಯಾರೆಕ್ಟರೈಸೇಷನ್ ನೀವ್ ಹೆಂಗ್ ಡೀಲ್ ಮಾಡಿದ್ರಿ ಸರ್ ಅಂತ ಹೇಳಿದ್ರೆ, ನಮ್ಮ ಪ್ರೊಡ್ಯೂಸರ್ ಈ ಫೇಸ್ ಕಟ್ಗಳು ನೋಡ್ತಿದಂಗೆ ಇವ್ರು ರಮೇಶ ಸುರೇಶ್ಗೆ ಪಕ್ಕಾ ಸೂಟೇಬಲ್ ಇದಾರೆ ಅಂತ ಒಪ್ಕೊಂಡ್ಬಿಟ್ರಂತೆ. ಹೇಗೆ ಸರ್ ಅದು? ಹೇಗೆ? ಹೌದೌದು, ಅದು ಏನಂತ ಹೇಳಿದ್ರೆ, ಈಗ ನಮ್ಗೆ ನಮ್ ಡೈರೆಕ್ಟರ್ ಸ್ಟೋರಿ ನರೇಟ್ ಮಾಡಿದ ತಕ್ಷಣ ನಮ್ಗೆ ಒಂದ್ ಸ್ವಲ್ಪ ಕ್ಯಾರೆಕ್ಟರ್ಗಳು ಒಂದು ರಿಸೆಂಬ್ಲೆನ್ಸ್ ಇರ್ಬೇಕು, ಅಣ್ಣ ತಮ್ಮ ಕ್ಯಾರೆಕ್ಟರ್ ಅನ್ನೋದು. ಹಾಗೆ ಒಂದು ಹೊಸ ಪರಿಚಯ ಇರ್ಬೇಕಿದು, ಸ್ವಲ್ಪ ಫನ್ನಿಯಾಗೂ ಇರ್ಬೇಕು, ಸ್ವಲ್ಪ ಬೋಲ್ಡ್ ಆಗು ಮಾಡೋ ಅಂತದ್ದು ಇರುವಾಗ ನಾವು ಆಡಿಷನ್ಸ್ ಎಲ್ಲ ಮಾಡಿ
ಅದರಲ್ಲಿ ಯಶು ಮತ್ತೆ ಬೆನಕ್ನ ಸೆಲೆಕ್ಟ್ ಮಾಡಿದ್ದೀರಿ. ಓಕೆ ಸರ್, ಹಾಗಾದ್ರೆ ಇಲ್ಲೇ ಇದ್ದಾರೆ ನಿಮ್ಮ ರಮೇಶ್ ಸುರೇಶ್ ಸರ್. ನಿಮ್ಮ ಪ್ರೊಡ್ಯೂಸರ್ ಒಂದ್ಸರಿ ಹಾಯ್ ಹೇಳ್ಬಿಡ್ರಿ. ಹಾಯ್ ಸರ್. ಸರ್ ನಮಸ್ತೆ. ಹಾಯ್ ರಮೇಶ್, ಹಾಯ್ ಸುರೇಶ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಇವರೇ ನಮಗೆ ಬ್ಯಾಕ್ ಬೋನ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನಮಗೆ ಜೊತೆ ನಡ್ಕೊಂಡು ಬಂದು ಕಷ್ಟ ಏನೇ ಮಾಡಿದ್ರು ಸಪೋರ್ಟ್ ಮಾಡಿ. ಹೊಸಬ್ರಿಗೆ ಗೊತ್ತಿರ್ಬೋದು ನಿಮ್ಗೆ ಎಷ್ಟೆಲ್ಲ ಇದೆ ಅಂತ. ಅಂಥದ್ರಲ್ಲಿ ಅವರು ನಮ್ಗೆ ಹೊಸಬ್ರಿಗೆ ಅವಕಾಶನ ಕೊಟ್ಟು ಒಂದು ಧೈರ್ಯ ಮಾಡಿ, ಸುಮ್ಮನೆ ಹಣ ಇನ್ವೆಸ್ಟ್ ಮಾಡೋದು ಒಂದು ಸುಮ್ಮನೆ ಅಲ್ಲ, ಬಟ್ ಅವರು ಅದೆಲ್ಲ ಇದ್ರೂ ಕೂಡ ಇಲ್ಲ ಮಾಡೋಣ ಬನ್ನಿ, ಎಲ್ಲ ಹೊಸಬ್ರಾಗೆ ಬರೋದಲ್ವಾ, ನಾವು ಹೊಸಬ್ರಾಗೆ ಹೋಗೋಣ ಅಂತೇಳಿ ಸೊ ಧೈರ್ಯ ಮಾಡಿ ನಮ್ಮೆಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ರು. ಅದಕ್ಕಂತೂ ನಿಜಕ್ಕೂ ಕೃಷ್ಣ ಸರ್ಗಂತೂ ಭಾಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮಗೆ. ಓಕೆ ಸರ್, ಏನ್ ಹೇಳ್ತೀರಿ ಇದಕ್ಕೆ? ಯಾ ಥ್ಯಾಂಕ್ ಯು. ಅವ್ರಿಗೂ ಎಲ್ಲ ನಮ್ಮ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಮೂವಿ ಇವತ್ತು ನಾವು ನಿರ್ಮಾಣ ಮಾಡಿದಿರಿ ನಮ್ಮ ಆರ್ಕೆ ಟಾಕೀಸ್ ಬ್ಯಾನರ್ ಅಲ್ಲಿ. ಸೊ ಮುಂದಿಂದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದೀವಿ ನಾವು. ಓಕೆ ಸರ್, ನಿಮ್ಮ ಆರ್ಕೆ ಟಾಕೀಸ್ ಸ್ಪೆಷಾಲಿಟಿನೂ ಸಹ ನಾನು ಕೇಳ್ಬಿಟ್ಟಿದ್ದೀನಿ. ಏನಪ್ಪಾ ಅಂದ್ರೆ ಹೊಸಬರಿಗೆ ನೀವು ಹೆಚ್ಚಿನದಾಗಿ ಚಾನ್ಸ್ ಕೊಡ್ತಾ ಇರ್ತೀರಿ, ಮತ್ತೆ ಹಾಗೆ ಹೊಸ ಕ್ಯಾರೆಕ್ಟರ್ಗಳನ್ನ ನೀವು ಹೊಸದಾಗಿ ಲೋಕಾರ್ಪಣೆ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ವಿ. ನಿಜವಾಗ್ಲೂ ನಿಮ್ಗೆ ಅದಕ್ಕೊಂದು ಹ್ಯಾಟ್ಸ್ ಅಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹಾಗೆ ನಿಮ್ಮ ಈ ಒಂದು ನಿರ್ಮಾಣ ಏನು ಒಪ್ಕೊಂಡಿದ್ದೀರಿ, ಇವ್ರ ಮೇಲೆ ಈ ಒಂದು ನಂಬಿಕೆ ಇಟ್ಟು ಒಂದು ಭಾರವನ್ನ ಒತ್ತಿದ್ದೀರಿ, ಇದಕ್ಕೆ ನಿಜವಾಗ್ಲೂ ಸಕ್ಸಸ್ಫುಲ್ ಆಗ್ಲಿ. ನಿಮ್ಮ ಖಜಾನೆ ಸಹ ಈ ಮೂವಿಯಿಂದ ಕಂಟಿನ್ಯೂಸ್ ಆಗಿ ಫಿಲ್ ಆಗ್ತಾ ಹೋಗ್ತಾ ಇಲ್ಲ ಅಂತ ನಾವು ಸಹ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಕೃಷ್ಣ ಸರ್. ಎಸ್, ನೋಡಿದ್ರಿ ನಿಮ್ಮ ಪ್ರೊಡ್ಯೂಸರ್ ತುಂಬಾ ಜೋಶ್ ಅಲ್ಲ, ಅವರು ಸಹ ಅಲ್ಲ. ನಿಜವಾಗ್ಲೂ ನಿಮ್ಮ ಪ್ರೊಡ್ಯೂಸರ್ನ ಯಾವ ರೀತಿ ನೀವು ರಮೇಶ ಸುರೇಶನ ಕ್ಯಾರೆಕ್ಟರೈಸೇಷನ್ ಅಲ್ಲೇ ಮೋಸ್ಟ್ಲಿ ಮೋಡಿ ಮಾಡ್ಬಿಟ್ಟಿದ್ದೀರೇನೋ. ಓಕೆನಾ? ಎಸ್, ಹಾಗಾದ್ರೆ ಈಗ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಒಂದೊಂದೇ ಅಂದ್ರೆ ಒಬ್ಬೊಬ್ಬರೇ ಆಕ್ಟ್ರೆಸ್ ಹೆಸರು ಹೇಳ್ತಾ ಹೋಗ್ತೀನಿ, ಒಂದೇ ವರ್ಡ್ ಅಲ್ಲಿ ನೀವು ಆನ್ಸರ್ ಹೇಳ್ತಾ ಇರ್ಬೇಕು. ಓಕೆನಾ? ಒಬ್ಬೊಬ್ಬರದೇ ಆಕ್ಟ್ರೆಸ್ ಹೆಸರು ಹೇಳ್ತಾ ಹೋಗ್ತೀನಿ. ಎಸ್, ಮೊದಲಿಗೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ರಮೇಶ, ಆಮೇಲೆ ಸುರೇಶ್. ಓಕೆ. ರಚಿತಾ ರಾಮ್. ಲವ್ಲಿ. ರಾಗಿಣಿ. ನೋ ಕಮೆಂಟ್ಸ್. ಯಾಕೆ ನೋ ಕಮೆಂಟ್ಸ್ ಅಂದ್ರೆ ಮೂಕ ಸ್ತಬ್ಧರಾಗಿದ್ದೀವಿ. ಓಕೆ. ನಿಶ್ವಿಕಾ ನಾಯ್ಡು. ಸೂಪರ್ ಡ್ಯಾನ್ಸರ್. ರಮ್ಯಾ. ನನ್ಗೆ ಯಾವಾಗ್ಲೂ ಕ್ರಶ್ ಅವರು. ಓ ಮೈ ಗಾಡ್. ಪೂಜಾ ಗಾಂಧಿ. ಅನಿಸುತ್ತಿದೆ ಯಾಕೋ ಎಂದು. ರಕ್ಷಿತಾ ಅವರ ಕ್ರೇಜಿ ಕ್ವೀನ್ ಬಿಡಿ ಅವರು. ಓ ಮೈ ಗಾಡ್. ನಮ್ಮ ತುಮಕೂರಿನ ಬೆಡಗಿ ಆಶಿಕಾ. ಸೂಪರ್ ಡ್ಯಾನ್ಸರ್. ಆಕ್ಚುಲಿ ನಮ್ಮ ಡ್ಯಾನ್ಸಿಗಲ್ಲಿ ನನ್ನ ಜೊತೆಗೆ ಇದ್ದವರು ತ್ರಿನೇತ್ರ ಸ್ಕೂಲ್ ಆಫ್ ಡ್ಯಾನ್ಸ್ ಅಲ್ಲಿ. ಓಕೆ, ಸೂಪರ್ ಡ್ಯಾನ್ಸರ್. ರಶ್ಮಿಕಾ ಮಂದಣ್ಣ. ಏನ್ ಹೇಳೋದಣ್ಣ? ಇಲ್ಲ, ಆಕ್ಚುಲಿ ಅವ್ರ ಡೆಡಿಕೇಶನ್ಗೆ ಇವತ್ತು ಅವರು ಒಂದ್ ಜಾಗದಲ್ಲಿ ಇದ್ದಾರೆ, ಅದಕ್ಕೆ ಯಾವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಅಲ್ಲ, ನಿಜವಾಗ್ಲೂ ಅದಕ್ಕೆ ಕಿರಿಕ್ಪಾಟಿ ಮೂವಿ ಸಹ ಕಾರಣ. ಖಂಡಿತ. ಈಗ ಅವ್ರು ಅದನ್ನ ಎಷ್ಟು ನೆನ್ಸ್ಕೊಳ್ತಾ ಇದಾರೋ ಗೊತ್ತಿಲ್ಲ, ಒಟ್ನಲ್ಲಿ ಅದನ್ನ ಎಲ್ಲೋ ಹೈಲೈಟ್ ಮಾಡ್ತಿಲ್ಲ, ಅದು ಎಲ್ಲೋ ಒಂದ್ ಕಡೆ ಬೇಜಾರಿದೆ. ಎಸ್, ಓಕೆ. ಒಟ್ನಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರೈಸೇಷನ್ ತಕ್ಕನಾಗೆ ಒಂದು ಒಳ್ಳೊಳ್ಳೆ ಪರವಾಗಿಲ್ಲ, ಎಲ್ಲೋ ಒಂದ್ ಕಡೆ ಪೋಲಿ ಆನ್ಸರ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಓಕೆ, ಸ್ವಲ್ಪ ಮಿಸ್ ಆಗಿದೆ. ಎಸ್, ಹಾಗಾದ್ರೆ ಈಗ ಜಸ್ಟ್ ಈಗ ಏನಪ್ಪಾ ಅಂದ್ರೆ, ಈಗ ನೀವು ಗುಬ್ಬಿ ವೀರಣ್ಣ ಅವರ ಮರಿ ಮಗ, ಈಗ ಅವರ ಒಂದು ವಿಚಾರವಾಗಿ ಹೇಳಿದ್ರೆ ಗುಬ್ಬಿ ವೀರಣ್ಣ ಅವರಿಂದ ನೀವೇನ್ ಕಲ್ತಿದ್ರಿ ಹೊಸದಾಗಿ ಅಂತ? ನೋಡಿ, ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ನಾಟಕ ರಂಗಕ್ಕೆ ತುಂಬ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದವರು. ಅದೇ ತರಹನೇ ಸಿನಿ ರಂಗಕ್ಕೂ ಕೊಟ್ಟಿದ್ದವರು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿರ್ಬೋದು, ನರಸಿಂಹರಾಜು ಅವರಿರ್ಬೋದು, ಸುಮಾರು ಜನ ಈ ಥರ ಸುಮಾರು ಆರ್ಟಿಸ್ಟ್ಗಳು ನಮ್ಮ ತಾತನ ಕಂಪ್ನಿಯಲ್ಲಿ ಗರಡಿಯಲ್ಲಿ ಬೆಳೆದು ಆಚೆ ಬಂದಂಥ ಕಲಾವಿದರು ಅವರೆಲ್ಲ. ಅದೇ ಥರನೇ ಅವರು ನಾಟಕ ಸಮೇತ ಹೊಸದಾಗಿ ಕಟ್ಟಿದ್ರು. ಸದಾರಾಮ್ಯ ಇರ್ಬೋದು, ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು. ಈ ಥರ ನನಗೆ ಅವರಿಂದ ಏನು ಇನ್ಸ್ಪೈರ್ ಆಗುತ್ತೆ ಅಂತ ಅಂದರೆ ಆ ಕ್ರಿಯೇಟಿವಿಟಿ. ಅವ್ರನ್ನ ವರ್ಸಟೈಲ್ ಆ್ಯಕ್ಟರ್ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ. ಸೊ ಅವರಷ್ಟು ಅಲ್ಲ ಅಂದ್ರೂ ಅವರು ಹೆಸರಿಗೆ ಕಳಂಕ ಬರ್ದಲೆ ಒಂದು ಸಣ್ಣದಾಗಿ ನಾನು ಒಂದು ಆ ಲೆಗೆಸಿನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ಅದೊಂದು ಇನ್ಸ್ಪಿರೇಷನ್ ಆಗಿ ನಾನು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಅವರ ಒಂದು ಹೊಸ ಪ್ರಯತ್ನಗಳಿದಾವಲ್ಲ, ಎಷ್ಟೋ ನಾಟಕಗಳನ್ನ ಅವರು ಇದು ಮಾಡಿದ್ದಾರೆ. ಲೈವ್ಲಿಯಾಗಿ ಸ್ಟೇಜ್ ಮೇಲೇ ಲೈವ್ ಆ್ಯನಿಮಲ್ಸ್ನ ತಂದಂಥವ್ರು. ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಯಾವ ಥರ ಅವ್ರು ಮಾಡಿದ್ರು, ಆ ಒಂದು ಇನ್ಸ್ಪಿರೇಷನ್ಗೆ ಭಾರಿ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ. ನಾನು ನೆಕ್ಸ್ಟ್ ಮಾಡ್ಬೇಕಾದ್ರೆಲ್ಲ ಇನ್ಸ್ಪಿರೇಷನಲ್ ಆಗಿ ಕ್ರಿಯೇಟಿವ್ ಆಗಿ ಏನೇನು ಮಾಡಬೇಕು ಅಂತಲೇ ಹೊಸದಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಾವ್, ಸೂಪರ್. ನಿಜವಾಗ್ಲೂ ಗುಬ್ಬಿ ವೀರಣ್ಣವರ ಮರಿ ಮಗ ಆಗಿ ನಿಮ್ಗೆ ಇನ್ನೇನು ಬೆನಕ ಅಂತಾನೆ ಒಳ್ಳೆ ಹೆಸರಿದೆ. ಇನ್ನೇನು ಅಲ್ಲಿ ದೇವರ ಆಶೀರ್ವಾದ ನಿಮಗೆ ಬೇಕಾಗಿಲ್ಲ, ಹೆಸರಲ್ಲೇ ನಿಮಗೆ ಒಳ್ಳೆ ಆಶೀರ್ವಾದ ಇದೆ. ನೋಡೋಣ ಹಾಗಾದ್ರೆ. ಎಸ್, ನಿಜವಾಗ್ಲೂ ಇಲ್ಲಿಂದ ನಿಮ್ಮ ಒಂದು ಲೈಫ್ ಸಹ ಸಕ್ಸಸ್ಫುಲ್ ಆಗಿ ಜರ್ನಿ ಆಗ್ತಾರೆ ಅಂತ. ಎಸ್, ಇನ್ನು ನಿಮ್ಮ ಬಗ್ಗೆ ಹೇಳೋದಾದ್ರೆ ಎಸ್ ಸರ್ ಹೇಳಿ. ಯಾಕಂದ್ರೆ ನನ್ನ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ
ಖುಷಿ ಆಗುತ್ತೆ. ಒಂದು ಮನುಷ್ಯ ಯಾರಾದರೂ ಏನಾದರೂ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ಲೈಫಲ್ಲಿ. ಆಂಕರ್ ಆಗಿ ಆಕ್ಟರ್ ಆಗಿದ್ದೀರಾ? ಇಲ್ಲ, ಇವತ್ತು ಬೆಳಗ್ಗೆ ನನಗೆ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ. ನನಗೆ ಒಂಥರ ಹೆಂಗಂದ್ರೆ ಒಂದು ಕ್ಷಣಕ್ಕೆ ನನಗೆ ಎಲ್ಲೋ ಒಂದು ಕಡೆ ಸುಮಾರು ವರ್ಷದ ಹಿಂದೆ ಬಂದಂಗಾಯ್ತು. ಬಿಕಾಸ್ ಏನಕ್ಕಾಯ್ತು ಅಂತಂದ್ರೆ ಒಂದು ಟೈಮಲ್ಲಿ ನಾನು ಪೇಪರ್ ಆಗ್ತಾ ಇದ್ದೆ. ಸೊ ಇವತ್ತು ನನಗೆ ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ ಇವತ್ತು ಪೇಪರಲ್ಲಿ ಫೋಟೋ ಬಂದಿದೆ ಕೊಂಡ್ರು, ಫೋಟೋ ಕಳಿಸ್ರಿ ಅಂತಂದ್ರು. ನಾನೇ ಮಾಡಿದೆ, ನಾನು ಅವನು ಆ್ಯಕ್ಚುಲಿ ಇವತ್ತಿಗೂ ನಡೆಸ್ತಾನೆ, ಅವನು ಅದು ಏಜೆನ್ಸಿ ನಡೆಸಿದ್ದಾನೆ. ಅವ್ನು ಫೋನ್ ಮಾಡಿದೆ, ಇಲ್ಲ ನನಗೆ ಒಂದು ಫೋಟೋ ಬೇಕು, ಅರ್ಜೆಂಟ್ ಬೇಕು, ನಾನು ಕಳಿಸು ಅಂತ. ಅವ್ನು ನೆನೆಸ್ತಾ, ನೋಡೋ ಒಂದಿನ ನಿನ್ನ ಪೇಪರ್ ಆಗ್ತಾ ಇದ್ದಲ್ಲೋ, ಇವತ್ತು ನಿನ್ನ ಪೇಪರಲ್ಲಿ ಫೋಟೋ ಬಂದಿಕೊಂಡು ಭಾಳ ಖುಷಿ ಆಯಿತು. ನಾವೆಲ್ಲರೂ ಸಿನಿಮಾ ನೋಡ್ತೀವಿ, ನಾವು ಇಡೀ ನಮ್ಮ ಟೀಮ್ ಇದೆ. ಅವ್ರು ಇನ್ನೊಬ್ರು ಏಜೆನ್ಸಿ ಅವರಿದ್ರು, ಪಾಪ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಅವರು ಎಕ್ಸ್ಪೈರ್ ಆಗಿದ್ರು 2 years ಬ್ಯಾಕು. ಹೇಳಿದ್ರು ಎಲ್ಲ ನಾವು ಫ್ಲೆಕ್ಸ್ ಹಾಕ್ತೀವಿ ಅಂತಂದರು. ಖುಷಿಯಾಗುತ್ತೆ ಒಂದು ಜರ್ನಿನಲ್ಲಿ. ಮತ್ತು ಇವತ್ತು ನಾವು ಈ ನನ್ನ ಫಸ್ಟ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಫ್ಯಾಮಿಲಿ ಅವರ ಒಂದು ಕುಡಿ ಜೊತೆ ನಾವು ಇದ್ದೀವಿ ಅಂತಂದಾಗ ಅದು ಭಾಳ ಹೆಮ್ಮೆ ಆಗುತ್ತೆ. ಬಿಕಾಸ್ ಚಿತ್ರರಂಗಕ್ಕೆ ನಿಮ್ಗೆ ಗೊತ್ತಿರಂಗೆ ಇಷ್ಟೆಲ್ಲ ಅವ್ರು ಕೊಡುಗೆ ಕೊಟ್ಟಿದ್ದಾರೆ ಅಂತ ನೀವು ನೋಡಿದ್ದೀರಾ. ಆ್ಯಂಡ್ more ಅವ್ರು ಅದೇ ನೀವು ಹೇಳಿದಲ್ಲ, ಆ್ಯಂಕರ್ ಆಗಿ ಇವತ್ತು ಆ್ಯಕ್ಟರ್ ಆಗಿದ್ದೀವಿ ಅನ್ನೋದು ಒಂದು ಹೆಮ್ಮೆ ಇದೆ ಸರ್. ಗೊತ್ತಿಲ್ಲ ಮುಂದೆ ಜರ್ನಿ ಏನಾಗುತ್ತೋ ಗೊತ್ತಿಲ್ಲ. ಪ್ರಯತ್ನ ಹಾನೆಸ್ಟಾಗಿ ಬಿಟ್ಟರೆ, ನಾವು ಕೆಲಸ ನಿಯತ್ತಾಗಿ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಷ್ಟೇ. ನಿಮ್ಮ ಡೈರೆಕ್ಟರ್ ಸರ್ ರಘುರಾಜ್ ಗೌಡ್ರ ಹೇಳಿ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಹೀರೋಯಿನ್ ಬಗ್ಗೆ ಹೇಳ್ಬೋದು, ಮತ್ತೆ ಹಾಗೆ ನಿಮ್ಮ ಆಕ್ಟ್ರೆಸ್ ಬಗ್ಗೆ ಹೇಳ್ಬೋದು. ಮಾಡಿ ಮಿಕ್ಸಪ್ ಆಗಿ ಹೇಳ್ಬಿಡಿ, ಹೇಗೆ ಅನ್ನಿಸ್ತಾ ಇದೆ ಅಂತ. ಇಲ್ಲ, ತುಂಬಾ ಖುಷಿ ಆಯ್ತು ಜೊತೆ ಕೆಲಸ ಮಾಡಿದ್ದು, ತುಂಬಾನೇ ಖುಷಿ ಆಯ್ತು. ಸೊ ಸಿನಿಮಾ ಇಲ್ಲಿ ತನಕ ತಂದಿದ್ದೀವಿ. ಸೊ ಇನ್ನು ಮುಂದೆ ಸಿನಿಮಾಗಳು ಮಾಡ್ಕೊಂಡು ಹೋಗೋಣ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ಸರ್. ಸಿನಿಮಾನೇ ಮಾಡ್ಕೊಂಡು ಬಂದಿದ್ದೀವಿ ಕೆಲಸ. ಸೊ ಇವಾಗ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ, ಓನಾಗಿ ಮಾಡ್ಕೊಂಡು ಹೋಗುವಂಥ ಹಂತಕ್ಕೆ. ನಿಮ್ಮ ಮಾಡಲ್ ಯಾರಾಗಾದ್ರೆ ಡೈರೆಕ್ಟರ್ ಅಂದ್ರೆ, ಈಗ ಡೈರೆಕ್ಟರ್ ಹೋಗ್ತಾ ಇದೀವಿ ಅಂದ್ರೆ ನಿಮ್ಗೆ ಎಷ್ಟೋ ಜನ ಕೆಳಗಡೆ ವರ್ಕ್ ಮಾಡಿರ್ತೀರಿ, ಮತ್ತೆ ಹಾಗೆ ಇದೇ ರೀತಿಯಾಗಿ ಬಿಲ್ಡ್ ಮಾಡಿರ್ತೀರಿ. ಯಾರು ನೀವು ಡೈರೆಕ್ಟರ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀರಿ? ಯಾರನ್ನ ತುಂಬಾ ಇಷ್ಟಪಟ್ಟಿದ್ರಿ? ಯಾರನ್ನ ತುಂಬಾ ಫಾಲೋ ಮಾಡ್ತೀರಿ? ಮಾಡಲ್ ಯಾರು ಸರ್? ಉಪೇಂದ್ರ ಸರ್. ಅವ್ರು ಬಿಟ್ರೆ ಇನ್ ಯಾರು ಇದಾರೆ ಹೇಳಿ? ಕ್ಯಾಪ್ ಹಾಕೊಳ್ಳೋ ಸ್ಟೈಲ್, ಹೌದು ಹೌದು ಹೌದು, ಅವ್ರು ಕ್ಯಾಪ್ ಹಾಕೊಳ್ಳೋ ಸ್ಟೈಲಿಂದ ಹಿಡಿದು ಡೈರೆಕ್ಷನ್ ಮಾಡೋದೆಲ್ಲ ಉಪ್ಪಿ ಸರ್. ಓಕೆ ಓಕೆ, ಎಸ್, ಎಲ್ಲರೂ ಸಹ ತುಂಬಾ ಸಕ್ಕತ್ತಾಗಿ ಇವತ್ತು ನಮ್ಮ ರಮೇಶ್ ಸುರೇಶ್ ಒಂದೊಳ್ಳೆ ಹೋಪ್ ಒಂದಿಗೆ ಒಂದೊಳ್ಳೆ ಅದ್ಭುತವಾದಂತಹ ಎಂಟರ್ಟೈನ್ಮೆಂಟ್ ನಮ್ಮ ಕನ್ನಡದ ಜನತೆಗೆ ಕೊಡಬೇಕು ಅಂತ ಹೇಳಿ ಒಂದೊಳ್ಳೆ ಟೀಮ್ ವರ್ಕ್ ಸಹ ಇದೆ ಇದರಲ್ಲಿ ನಿಜವಾಗಿ ನೋಡಿದ್ರೆ. ಯಾಕಂದ್ರೆ ಇಬ್ರು ಪ್ರೊಡ್ಯೂಸರು, ಇಬ್ರು ಡೈರೆಕ್ಟ್ರು, ಮತ್ತೆ ಹಾಗೆ ಇಬ್ರು ಏನಪ್ಪಾ ಮೋಸ್ಟ್ ಎಂಗೇಜ್ಮೆಂಟ್, ಒಂದು ಏನಂತಾರೆ ಎಂಗೇಜ್ಮೆಂಟ್ ಅಲ್ಲ ಸರ್, ಅಲ್ಲ ಅಲ್ಲ, ಬರ್ನಿಂಗ್ ಕ್ಯಾರೆಕ್ಟರ್, ಎನರ್ಜೆಟಿಕ್ ಕ್ಯಾರೆಕ್ಟರ್ ಅಲ್ಲ, ಎಂಗೇಜ್ಡ್ ಕ್ಯಾರೆಕ್ಟರ್. ಎಂಗೇಜ್ಡ್ ಕ್ಯಾರೆಕ್ಟರ್ ಇಲ್ಲ, ಅದು ಏನು ಗೊತ್ತಾ ಪ್ರಾಬ್ಲಮ್, ನಮ್ಮಿಬ್ರು ಜೊತೆ ಸೇರ್ಕೊಂಡ್ರಲ್ಲ, ಸೊ ನೀವು ಹಂಗೆ ಬಂದ್ಬಿಡ್ತದೆ. ಅಲ್ಲ, ಬರ್ನಿಂಗ್ ಕ್ರ್ಯಾಕರ್ಸ್ ಇದ್ದಂಗೆ ನೀವು ಈಗ ಪಟಾಕಿ ಇಬ್ರು ಒಟ್ಟಿಗೆ ಸೇರ್ಕೊಂಡ್ರೆ ಬರೀ ಒಂದ್ ಸೌಂಡ್ ಬಂದ್ರೆ ಬೇಜಾರು ಅನ್ಸ್ಬಿಡುತ್ತೆ. ಅಲ್ಲಿ ಬಟ್ ಬಟ್ ಅಂದ್ರೆ ಇನ್ನೂ ಒಂದು ಒಳ್ಳೆ ಎನರ್ಜಿ ಸಿಗ್ತದೆ. ಶಾರ್ಟ್ಸ್. ಓಕೆ ಓಕೆ, ಎಸ್ ಸರ್. ಈಗ ಕೊನೆಯದಾಗಿ ಏನಪ್ಪಾ ಅಂದ್ರೆ ರಮೇಶ್ ಸುರೇಶ್, ಈಗ ಏನಪ್ಪಾ ನಿಮ್ಮ ಒಂದು ಪೋಸ್ ಹೇಳೋದಾದ್ರೆ, ಈಗ ರಮೇಶ ಸುರೇಶ ನೀವು ಇದ್ರಲ್ಲಿ ಸೂರ್ಯವಂಶದಲ್ಲಿ ಏನ್ ನೋಡಿರ್ತೀರಾ, ನಾಟಿಕೋಳಿ ಹೆಂಗ ಅಂತ ಹೇಳೋ ಒಂದು ಡೈಲಾಗ್ ಇದೆ, ಓಕೆನಾ? ಈಗ ಅದೇ ಡೈಲಾಗಿಗೆ ನೀವಿಬ್ರು ರಮೇಶ, ನೀವ್ ಆ ಕಡೆ ಸುರೇಶ, ನಾಟಿಕೋಳಿ ಹೆಂಗ ಅಂತ ಹೇಳಿ ಒಂದು ಡೈಲಾಗ್, ಓಕೆನಾ? ಓಕೆ, ರೆಡಿ ಸರ್? ಡೈರೆಕ್ಷನ್ ಒಂದ್ಸರಿ ಟೇಕ್ ಹೇಳ್ಬಿಟ್ಟೆ ಅವ್ರು ಕ್ಲೀನ್ ಆಗಿ. ಓಕೆ, ಎಸ್, ರೆಡಿನಾ? ಪೊಸಿಷನ್ ಓಕೆ ಸರ್? ರೆಡಿ, ಟೇಕ್ ಆಕ್ಷನ್. ರಮೇಶ ಸುರೇಶ ಅಂತ ಹೇಳೋ. ಸುರೇಶ, ಅಲ್ಲಿ ಕುಂತೈತಲ್ಲ ಆ ನಾಟಿ ಕೋಳಿ ಹೆಂಗೋ ಅಣ್ಣ, ಅದು ಅವ್ರ ಗಂಡ ಜೈಲಿದ್ರೆ ರಿಲೀಸ್ ಆಗ್ತವ್ರೆ, ಅವ್ರು ಕೇಳ್ಕೊಬೋದು ಹೇಳ್ಬಿಡ್ತೀರ ಅಣ್ಣ. ಓ, ನೀರು ಹಾಕೊಂಡು ಕುಡಿದು ಬಿಟ್ಟವನೇ ಕೊಡಕ್ಕೆ ಸೂಪರ್ ಸೂಪರ್. ಓಕೆ, ಹಾಗಾದ್ರೆ ನೋಡಿದ್ರೆ ವೀಕ್ಷಕರೇ, ತುಂಬಾ ಸಖತ್ತಾಗಿ ಇಬ್ರು ಸಖತ್ ಅಷ್ಟೇ ತುಂಡದಲ್ಲಿದ್ದಾರೆ. ಎಸ್, ಈಗ ಸಣ್ಣದೊಂದು ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಟೈಟಲ್ ಟ್ರ್ಯಾಕ್ ಒಂದಿದೆ, ಅದು ಹೇಗಿದೆ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್. ಇದೇ ಶುಕ್ರವಾರ ಜೂನ್ 21 ರಿಲೀಸ್ ಆಗ್ತಾ ಇದೆ ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ವಿಶೇಷನ ತಗೊಂಡು. ಎಸ್, ಆ ವಿಶೇಷ ತಗೊಂಡ್ ಬರ್ತಾ ಇರೋರು ಬೇರೆ ಯಾರಲ್ಲ, ನಮ್ಮ ರಮೇಶ ಸುರೇಶ. ಎಸ್, ಮತ್ತೊಮ್ಮೆ ಇಬ್ರನ್ನು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಈ ಒಂದು ರಮೇಶ ಸುರೇಶ ಟೈಟಲ್ ಸಾಂಗ್ ತುಂಬಾ ಸಕ್ಕತ್ತಾಗಿದೆ. ಯಾರು ಸರ್ ಲಿರಿಕ್ಸ್ ಮಾಡಿರೋದು? ಸರ್, ಇದು ಲಿರಿಕ್ಸ್ ಬಂದು ಪ್ರಮೋದ್ ಮರವಂತಿ ಅವ್ರು ಬರ್ದಿದ್ದು. ತುಂಬಾ ಸಖತ್ತಾಗಿ ಬರ್ದವ್ರೆ, ಕ್ಯಾಚಿಯಾಗಿ ಬರ್ದಿದ್ದಾರೆ. ಈಗಿನ ಟ್ರೆಂಡಿಗೆ, ಈಗಿನ ಜನ ನಾವು ಹುಡುಗರೆಲ್ಲ ಹೇಗಿದ್ದೀವಿ ಅಂತ ಮ್ಯಾಚ್ ಮಾಡೋ ಬರ್ದಿದ್ದಾರೆ ಸರ್. ಓಕೆ,
ಈಗ ರಮೇಶ್ ಅವ್ರು ಹೇಳಿದ್ರು, ಸುರೇಶ್ ಅವ್ರೆ ನೀವೇನ್ ಹೇಳ್ತೀರಿ ನಿಮ್ ಟೈಟಲ್ ಟ್ರ್ಯಾಕ್? ನಮ್ಮ ಟೈಟಲ್ ಟ್ರ್ಯಾಕ್ ಅಲ್ಲಿ ಎಲ್ಲ ಇದೆ ಆಲ್ಮೋಸ್ಟ್. ಏನೇನ್ ಮಾಡ್ತೀವಿ ಸಿನಿಮಾದಲ್ಲಿ ಅನ್ನೋದು ಟೈಟಲ್ ಟ್ರ್ಯಾಕ್ ಅಲ್ಲಿ ಇದೆ. ಅಲ್ಲ ನೀಟಾಗಿ ಹೇಳಿದಾರೆ ಅವರು ನಮ್ಮ ಬಗ್ಗೆ ನೀಟಾಗಿ. ನವೀನ್ ಸಜ್ಜು ಅವ್ರು ಆಕ್ಚುಲಿ ನವೀನ್ ಸಜ್ಜು ಅವ್ರು ಹಾಡಿರೋದು. ಪ್ರಮೋದ್ ಮರುವಂತೆ ನೀವು ಹೇಳೋದಾದ್ರೆ ಈಗ ಸಿಂಗಾರ ಸಿರಿ ಅಂತ ರೀಸೆಂಟ್ ಆಗಿ ಕಾಂತಾರದ ಮೂವಿದು ಸಾಂಗ್ ಕೇಳಿದ್ರೆ ಮತ್ತೆ ಸುಮಾರು ಸಾಂಗ್ಗಳು ಬರ್ದಿದ್ದಾರೆ ಅವರು. ಸೊ ಅವ್ರು ಬರ್ತಿರೋದು ಬಹಳ ಚೆನ್ನಾಗಿದೆ. ಓಕೆ ಡೈರೆಕ್ಟರ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಸಾಂಗ್ ಆಡ್ರ ಅವ್ರು ಬೇರೆ ಯಾರಲ್ಲ, ಸೂಪರ್ ಹಿಟ್, ಎಣ್ಣೆ ನಮ್ದು ಊಟ ನಿಮ್ದು. ಓಕೆ ಎಸ್, ನವೀನ್ ಸಚ್ ಅವರು ಸಕ್ಕತ್ತಾಗಿ ಆಡಿದ್ದಾರೆ ಈ ಸಾಂಗ್ ನ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಸಾಂಗ್? ತುಂಬಾ ಖುಷಿ ಆಯ್ತು ಸರ್ ಅಷ್ಟೇ. ನವೀನ್ ಸಂಜೆ ಅವ್ರು ಆಡಿದ ತಕ್ಷಣ ಅಲ್ಲೇ ಎಂಜಾಯ್ ಮಾಡಿದ್ವಿ ನಾವು ಆಕ್ಚುಲಿ ಎಲ್ಲರೂ. ಅವರು ಸಮೇತ ನಮ್ಮ ಜೊತೆಲಿ ಎಂಜಾಯ್ ಮಾಡಿದ್ರು. ಸೊ ಸಾಂಗ್ ಹಂಗಿತ್ತು. ಪ್ರಮೋದ್ ಮರವಂತೆ ಬಗ್ಗೆ ಹೇಳೋದು ಏನ್ ಗೊತ್ತು, ಎಲ್ಲಾರ್ಗೂ ಗೊತ್ತು ಇವಾಗ. ತುಂಬಾ ಯಾವ ಕಾಂತಾರ ಸಿರಿಯ ಬೇರೆ ಲೆವೆಲ್ಗೆ ಇಟ್ಟ ಆಗೋಯ್ತದ. ಸೊ ಹಂಗಾಗಿ ಅವ್ರ ಬಗ್ಗೆ ಇನ್ನೇನು ಎಲ್ಲಾರ್ಗೂ ಗೊತ್ತಿರೋ ಅಂತದ್ದೇನೆ. ಹಾಗಾದ್ರೆ ಈ ರಮೇಶ್ ಸುರೇಶ್ ನ ಒಂದು ಇಂಟ್ರೊಡಕ್ಟರಿ ಟೈಟಲ್ ಸಾಂಗ್ ಸಕ್ಕತ್ತಾಗಿದೆ, ನೋಡ್ಕೊಂಬರೋಣ ಬನ್ನಿ. ಯಾರೋ ಇವರು ನ್ಯಾಲಿಂದ ದರಗಿಳಿದ ಪುಣ್ಯಾತ್ಮರು, ಕಷ್ಟನೆಲ್ಲ ಬಗೆಹರಿಸೋ ಆದ್ಯಾವ್ರ ರೂಪ ಇವರು. ಲೈ ಯಾವನ ಲೈ ಬೆಳಗ್ಗೆ ಟಮಟೆ ಹೊಡೆಯೋ ಹಾಡು ಹೇಳ್ತಿದ್ದೆ ಲೈ. ಥೂ ನಿನ್ ಬಾಯಿ ಮಣ್ಣಾಕ. ಬ್ರಹ್ಮಾನೇ ಇವರನ್ನ ಸೃಷ್ಟಿ ಮಾಡಿ ಆಗೋಗೌನೆ, ನಮ್ಮೂರಾಣೆ ಉದ್ಧಾರ ಆಗೋ ಯಾವುದೇ ಚಾನ್ಸು ಇವರಲ್ಲೇ ಕಾಣೆ. ಕಾಲೇಜು ಗೇಟು ಮುಂದೆ ಸಂಡೇನು ಹೋಗಿಲ್ಲ, ಮೂರ್ ಹೊತ್ತು ಬಿಜಿಯಾಗಿದ್ರು ಮಾಡಕ್ಕೆ ಕ್ಯಾಮಿಲ್ಲ. ಮರ್ಯಾದೆನ ಬೇಲಿ ಮ್ಯಾಲೆ ಒಣಗಾಕಿ ಬಂದವ್ರಯ್ಯ. ರಮೇಶ್ ಸುರೇಶು ಇವಳೆ ರಮೇಶ್ ಸುರೇಶು, ರಮೇಶ್ ಸುರೇಶು. ಟೈಟಲ್ ಟ್ರ್ಯಾಕ್ ತುಂಬಾ ಸಕ್ಕತ್ತಾಗಿದೆ. ನವೀನ್ ಸಚ್ ಅವರ ಒಂದು ಮೆಲೋಡಿಯಸ್ ಅಲ್ಲಿ ಕೇಳ್ಕೊಂಡ್ ಬಂದಿರೋದು. ಎಸ್ ಸರ್, ಈಗ ಈ ಒಂದು ಫಿಲಂ ಕ್ಯಾರೆಕ್ಟರೈಸೇಷನ್ ನೋಡೋದಾದ್ರೆ ತುಂಬಾ ಜನ ಹಿರಿಯ ಕಲಾವಿದರು ಇದರಲ್ಲಿದ್ದಾರೆ. ಯಾರ್ಯಾರೆಲ್ಲ ಇದ್ದಾರೆ ಮತ್ತೆ ನಿಮ್ಗೆ ಅದ್ರೆಲ್ಲ ಯಾರನ್ನ ಯಾವ ರೀತಿ ಅಪ್ರೋಚ್ ಮಾಡಿದ್ರಿ ಅಂತ? ಸರ್ ಈಗ ನೋಡಿ, ನಮ್ಮಲ್ಲಿ ಮೇಜರ್ ಆಗಿ ಸಾಧು ಕೋಕಿಲ ಇದ್ದಾರೆ, ಆಮೇಲೆ ಮೋಹನ್ ಜುನೇಜಾ ಸರ್ ಇದ್ದಾರೆ, ಸತ್ಯಪ್ರಕಾಶ್ ಸರ್ ಇದ್ದಾರೆ. ಮೋಹನ್ ಜುನೇಜಾ ಸರ್ ರೀಸೆಂಟ್ ಆಗಿ ಎಕ್ಸ್ಪೈರ್ ಆದ್ರು. ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಮಾಡಿಸಿದ್ ನಮ್ಗೆಲ್ಲ ಭಾರಿ ಖುಷಿ. ಎಂತೆಂತ ಲೆಜೆಂಡ್ರಿ ಜೊತೆಗೆ ನಮಗೆ ಮಾಡಕ್ಕೆ ಅವಕಾಶ ಕೊಡ್ಸೋ ನಮ್ಮ ಡೈರೆಕ್ಟ್ರು. ಬಟ್ ಅವ್ರನ್ನೆಲ್ಲ ಹಿಡಿದಿದ್ದು ಹೆಂಗೆ ಅಂತ ದಯವಿಟ್ಟು ಅವ್ರನ್ನೇ ಕೇಳಬೇಕು. ಆಂಕರ್ ಆಗಿ ನಿಮಗೆ ನಿಮ್ಮ ಒಂದು ತಾರಾಗಣ, ನಿಮ್ಮ ಒಂದು ತಾರಾ ಬಳಗ ಏನಿದೆ, ಇದರಲ್ಲಿ ನೀವು ಅವ್ರನ್ನೆಲ್ಲ ಯಾವ ರೀತಿಯಾಗಿ ಅಪ್ರೋಚ್ ಮಾಡಿದ್ರಿ? ನಿಮ್ಮ ಒಂದು ಒಡನಾಟ ಅವ್ರ ಬಡ ಹತ್ರ ಯಾವ ರೀತಿಯಾಗಿತ್ತು ಫಿಲಂ ಕ್ಯಾರೆಕ್ಟರೈಸೇಷನ್ ಅಲ್ಲಿ? ಓಕೆ, ಇಲ್ಲ ಆ ತರ ಅಪ್ರೋಚ್ ಮಾಡ ಬಂದು ಫಸ್ಟ್ ಡೈರೆಕ್ಟರ್ ಕೆಲಸ ಇರುತ್ತೆ. ಅಂದ್ರೆ ಅಪ್ರೋಚ್ ಬೇಡ, ಕ್ಯಾರೆಕ್ಟರೈಸೇಷನ್ ಅಲ್ಲಿ ಎಲ್ಲರ ಜೊತೆ ಯಾವ ರೀತಿ ಮಿಂಗಲ್ ಆಗಿದ್ರಿ, ಕ್ಯಾರೆಕ್ಟರ್ ಅಲ್ಲಿ ಯಾವ ರೀತಿ ನೀವು ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಿದ್ರಿ ಅಂತ? ಇಲ್ಲ, ಎಲ್ರು ಪಾಪ ಸೆಟ್ಟಲ್ಲಿ ಯಾರೇ ಇದ್ರು ಭಾಳ ಅವ್ರ ಸೀನಿಯರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೊಸಬ್ರು ಅಂತ ಗೌರವ ಕೊಟ್ಟು ಅವ್ರನ್ನು ಅದೇ ಮ್ಯೂಚುವಲ್ ರೆಸ್ಪೆಕ್ಟಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ. ಅಥವಾ ನಾವೇನಾದ್ರು ತಪ್ಪು ಮಾಡ್ತಿದ್ದಾಗ ಅಥವಾ ನಾವು ಡೌಟ್ ಇದ್ದಾಗ ಅವ್ರು ಹೇಳಿದ್ದಾರೆ, ಹಿಂಗಲ್ಲ ಹಿಂಗೆ ಮಾಡ್ರೋ, ಹಿಂಗಿರ್ಬೇಕು ಅಂದ್ರೋ, ಈ ಥರ ಇಂಡಸ್ಟ್ರಿಯಲ್ಲಿ ಹಿಂಗಿರ್ಬೇಕು, ಈ ಥರ ಇದ್ರೇನೆ ನಿಮಗೆ. ಬಿಕಾಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಮುಂದೆ ನಾವೆಲ್ಲ ಈಗ ಸಾಧು ಸರ್ ಮಾಡಿದ್ದಾರೆ, ಮೋಹನ್ ಜುನೇಜರ್ ಇದ್ದಾರೆ, ಸತ್ಯಪ್ರಕಾಶ್ ಅವರು ಇದ್ದಾರೆ, ಎಂಥ ವಿಲನ್ ಅವರೆಲ್ಲ. ಸೊ ಅವರೆಲ್ಲಾನು ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಅವ್ರು ಕಾಣೋದಕ್ಕೂ ಪರ್ಸನಲ್ ಇರೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅವಾಗ ನಾವು ವಿಲನ್ ಅಂದಾಗ ಅವ್ರು ಹೆಂಗೋ ಇರ್ತಾರೆ ಅನ್ಕೊಂಡೆ, ಬಟ್ ವೆರಿ ಫ್ರೆಂಡ್ಲಿ ಮ್ಯಾನ್ ಅವರು, ತುಂಬ ಫ್ರೆಂಡ್ಲಿ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ಸೊ ಖುಷಿ ಆಗುತ್ತೆ ಅಷ್ಟೇ. ಓಕೆ, ಕ್ಯಾರೆಕ್ಟರೈಸೇಷನ್ ಯಾವ ರೀತಿ ಎಲ್ಲ ಸೆಲೆಕ್ಟ್ ಮಾಡಿದ್ರೆ? ಈಗ ನಮ್ಮ ರಮೇಶ್ ಸುರೇಶ್ ಅಂತ ಬಿಡಿ, ಅವ್ರು ಹೇಳಂಗೆ ಇಲ್ಲ, ಅವ್ರ ಸೂಟೇಬಲ್ ಅದಕ್ಕೆ. ಎಸ್, ಇನ್ನು ಅದ್ರಲ್ಲಿ ಬೇರೆ ಮಿಕ್ಕ ಕ್ಯಾರೆಕ್ಟರೈಸೇಷನ್ ಇವ್ರ ಜೊತೆ ಇವರೇ ಸೂಟೇಬಲ್ ಅಂತ ಹೇಗೆ ನೀವು ಚೂಸ್ ಮಾಡಿದ್ರಿ ಸರ್? ಈಗ ನೀವು ಇವ್ರಿಬ್ರು ನೋಡ್ತಿದ್ದಂಗೆ ಈ ತರ್ಲೆಗ್ ಮ್ಯಾಚ್ ಆಗೋವಂಥದ್ದು ಅಂದ್ರೆ ಅದು ಸಾಧು ಸರ್ ಒಬ್ರೆ. ಓಕೆ, ಯಾಕಂದ್ರೆ ಅವ್ರಕಿನ್ನ ತರ್ಲೆ ಅಂತ ಕ್ಯಾರೆಕ್ಟರ್ ಇನ್ಯಾರು ಮಾಡಿಲ್ಲ. ಸೊ ನಮಗ್ ಫಸ್ಟ್ ಬಂದಿದೆ ಸಾಧು ಸರೇ ಇವ್ರ ತಂದೆ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಸೊ ಹಂಗೇನೆ
ಆ ಪಾತ್ರಕ್ಕೆ ಯಾರ್ಯಾರು ಸಿಗ್ತಾರೆ ಅನ್ನಂಗೆ ಸತ್ಯಪ್ರಕಾಶ್ ಸರ್ ಆಲ್ರೆಡಿ ತುಂಬಾ ಬೇರೆ ಲೆವೆಲ್ಗೆನೆ ವಿಲನಿಶ್ ಆಗಿ ಕಾಣಿಸ್ಕೊಂಡಿದ್ರು. ಸೊ ಇತ್ತೀಚೆಗೆ ಕಮ್ಮಿ ಆಗಿತ್ತು ಕನ್ನಡದಲ್ಲಿ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜಲ್ಲಿ ಎಲ್ಲ ಇತ್ತು. ಸೊ ಅವ್ರನ್ನ ಒಂದು ಪಾತ್ರದಲ್ಲಿ ನಮಗೆ ಅನಿಸ್ತು, ಸೊ ಇವ್ರನ್ನೇ ಕರ್ಸಿ ಮಾಡ್ಸೋಣ ಅಂತ. ಸೊ ಅವ್ರ ಕತೆ ಹೇಳಿದ ತಕ್ಷಣ ಅವರು ಒಪ್ಕೊಂಡ್ರು ಅದನ್ನ, ಆ ಪಾತ್ರನ. ನಮಗೊಂದು ಭಯ ಆಯ್ತು ಹೊಸೊಬ್ರಿಗೆ ಎಲ್ಲಿ ಬರ್ತಾರೆ ಅವರು, ಈಗ ಚೆನ್ನೈಯಲ್ಲಿ ಇರ್ತಾರೆ, ಚೆನ್ನೈಯಿಂದ ಇಲ್ಲಿ ಬಂದು ಎಲ್ಲಿ ಮಾಡ್ತಾರೆ ಅಂತ. ಸೊ ಅವ್ರಿಗೊಂದ್ಸರಿ ನರೇಟ್ ಮಾಡ್ತಿದ್ದಂಗೆನೆ ಆ ಪಾತ್ರದ ಬಗ್ಗೆ. ಸೊ ಅವರು ಒಪ್ಕೊಂಡ್ರು, ಬಂದು ಕೆಲಸ ಮಾಡಿಕೊಟ್ರು. ಅವ್ರ ಜೊತೆ ಕೆಲಸ ಮಾಡಿದ್ದು ನಮಗೂ ಖುಷಿನೇ ಸರ್. ಸಾಧು ಸರ್ ಆಗಲಿ, ಸತ್ಯಪ್ರಕಾಶ್ ಸರ್ ಆಗಲಿ, ಮತ್ತೆ ಮೋಹನ್ ಜುನೇಜಾ ಸರ್, ಅವರು ಸೇಮ್ ಇವರಿಬ್ರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಅವರು. ಓಕೆ ಓಕೆ ಓಕೆ. ಅಲ್ಲ ಅದೇನೆ, ಈಗ ಇದ್ರಲ್ಲಿ ನೋಡೋದಾದ್ರೆ ಎಕ್ಸ್ಟ್ರಾ ಜೂನಿಯರ್ ಆರ್ಟಿಸ್ಟ್ಗಳು ಸಾಕಷ್ಟು ಮಂದಿ ಇದ್ದಾರೆ ಇದರಲ್ಲಿ. ಜೂನಿಯರ್ ಆರ್ಟಿಸ್ಟ್ಗಳು ತುಂಬಾ ಹಾಕೊಂಡಿದ್ದಾರೆ. ಹೇಗೆ ಅವ್ರನ್ನೆಲ್ಲ ಕಲೆ ಹಾಕಿದ್ರಿ ನೀವು? ಸರ್ ಅದು ಅಲ್ಲಿನ ಲೊಕೇಶನ್ ಅಲ್ಲೇನೆ, ಇಲ್ಲಿಂದ ಕರ್ಕೊಂಡೋಗಿ ಮಾಡಿಸೋ ಅಂತ ಇದಿರ್ಲಿಲ್ಲ ನಮಗೆ. ಸೊ ಅಲ್ಲಿನ ಲೊಕೇಶನ್ ಅಲ್ಲೇನೆ ಬಿಫೋರೇ ಹೋಗ್ಬಿಟ್ಟು ಪ್ಲಾನ್ ಮಾಡಿ, ಸೊ ಎಷ್ಟು ಬೇಕು ಜೂನಿಯರ್ ಆರ್ಟಿಸ್ಟ್ಗಳು, ಸೊ ಅಲ್ಲಿರೋರ್ನ ಹುಡುಕ್ಬಿಟ್ಟು ನಾವು ಸೊ ಮಾಡ್ಕೊಂಡ್ವಿ ಅಷ್ಟೇ. ಓಕೆ ಓಕೆ ಎಸ್. ಒಟ್ನಲ್ಲಿ ಹೇಳೋದಾದ್ರೆ ಈ ಒಂದು ರಮೇಶ್ ಸುರೇಶ್ ಭರ್ಜರಿ ಹಿಟ್ ಆಗೋದ್ರಲ್ಲಂತೂ ಯಾವುದೇ ರೀತಿ ಡೌಟ್ ಇಲ್ಲ. ನಿಜವಾಗ್ಲೂ 100% ಇದು ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಾದರೂ ಅಷ್ಟೇ, ನಿಧಾನಗತಿಯಲ್ಲಾದರೂ ಸರಿ, ಒಟ್ಟಿನಲ್ಲಿ ಒಂದೊಳ್ಳೆ ಮೋಡಿ ಕ್ರಿಯೇಟ್ ಮಾಡುತ್ತೆ. ನಮ್ಮ ಜನರಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದಂಥ ಒಂದು ಸೂಪರ್ ಮೂವಿ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಟ್ರೈಲರಲ್ಲೇ ನೋಡ್ತಾ ಇದ್ದೀವಿ, ತುಂಬ ಒಳ್ಳೆ ಎಕ್ಸೈಟ್ಮೆಂಟ್ ಇದೆ. ಮತ್ತು ಆ ಡೈಲಾಗ್ ಡೆಲಿವರಿ ಇರ್ಬೋದು, ಮತ್ತು ಹಾಗೆ ಅದರಲ್ಲಿ ಬರುವಂಥ ಒಂದು ತಾರಾ ಬಳಗ ಇರ್ಬೋದು, ಎಲ್ಲೂ ಬೋರ್ ಅನ್ಸಲ್ಲ. ಅಷ್ಟೇ ನಿಮ್ಮ ಡೈರೆಕ್ಷನ್ ಕೂಡ ಅಷ್ಟೇ ತುಂಬ ಸಕ್ಕತ್ತಾಗಿ ಮೂಡ್ ಬಂದಿರೋವಂಥದ್ದು. ಒಟ್ಟಿನಲ್ಲಿ ಕ್ಯಾರೆಕ್ಟರೈಸೇಷನ್ ತಕ್ಕನಾಗೆ ಡೈರೆಕ್ಟರ್ನು ಒಂದೊಳ್ಳೆ ಕಾಂಬಿನೇಷನ್ ಸಿಕ್ಬಿಟ್ಟಿದೆ. ತುಂಬಾ ಏನಪ್ಪಾ ಅಂದ್ರೆ ಈಗ ಪಲಾವ್ಗೆ ಎಲ್ಲಾವುದು ಹಾಕ್ಬಿಟ್ಟಿದೆ ತರಕಾರಿನ. ಕ್ಯಾರೆಟ್ ಇದೆ, ಬೀಟ್ರೋಟು ಇದೆ, ಬೀನ್ಸ್ ಇದೆ, ಬಟಾಣಿ ಇದೆ, ಎಲ್ಲಾವುದು ಇದೆ. ಒಟ್ಟಿನಲ್ಲಿ ಎಲ್ಲಾವುದು ಸೇರಿಸಿ ತಿನ್ನಕ್ಕೆ ಮಸಾಲೆನ ನಮ್ಮ ಜನತೆನೆ ಅದಕ್ಕೆ ಹಾಕ್ಬೇಕಿರೋದು. ನೋಡೋಣ ಹಾಗಾದ್ರೆ ಯಾವ ರೀತಿ ಇದನ್ನ ಒಪ್ಕೊಳ್ತಾನೆ ಅಂತ. ಎಸ್ ಸರ್, ಹಾಗಾದ್ರೆ ಈಗ ನಿಮ್ಮ ಮುಂಚೆ ಒಂದ್ ಮಾತು ನೀವು ಹೇಳಿದ್ರಲ್ಲ, ಈಗ ರಮೇಶ್ ಸುರೇಶ ಕ್ಯಾರೆಕ್ಟರ್ ಅಂತ, ಏನಕ್ಕೆ ಇಬ್ಬಿಬ್ರು ಇರ್ಬೋದು ಹೇಳಿ ನೋಡೋಣ. ಇಬ್ಬಿಬ್ರು ಏನಕ್ಕೆ ಇರ್ಬೋದು? ಓಕೆ ಎಸ್, ನಿಮ್ಗೊಂದು ಪ್ರಶ್ನೆ ಅದೇನಕ್ಕೆ ಅಂತ ಹೇಳಿ ನೋಡೋಣ. ಓಕೆ, ಇಲ್ಲಿ ರಮೇಶ್ ಸುರೇಶ್ ಅಂದ್ರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ತಟ್ಟಲ್ಲ. ಎಸ್, ಈ ಒಂದು ರೀಸನ್ ಇರ್ಬೋದಾ? ಹಾಗಾದ್ರೆ ಇಲ್ಲಿ ಡೈರೆಕ್ಟರ್ನು ಇಬ್ರು ಬೇಕಾಗ್ಬೋದು, ಪ್ರೊಡ್ಯೂಸರ್ ಇಬ್ರು ಬೇಕಾಗ್ಬೋದು ಅಂತ. ಒಬ್ರು ಆಬ್ಸೆಂಟ್ ಆದ್ರೆ ಇನ್ನೊಬ್ರು ಬೇಕಾಗ್ಬೋದು. ವೆರಿ ಸಿಂಪಲ್. ಏನಂದ್ರೆ ರಮೇಶ ಸುರೇಶ ಇಬ್ರು ಅಂತವ್ರೆ, ನಾವೇನ್ ಮಾಡ್ಬೇಕು, ಡೈರೆಕ್ಟರ್ನು ಅಂತ ಇಟ್ಕೊಬೇಕು. ರಮೇಶ ಸುರೇಶ ಇವ್ರಿಬ್ರು ಮ್ಯಾಚ್ ಆಗ್ತಾರೆ. ಪ್ರೊಡ್ಯೂಸರ್ ಇವ್ರು ರಮೇಶ ಸುರೇಶ ಹಿಂಗಿರ್ಬೇಕು. ಸೊ ಹಂಗ ಕ್ಯಾಮ್ರಾಮನ್ ಇಬ್ರು ಇದಾರೆ ಆಕ್ಚುಲಿ ಇದ್ರಲ್ಲಿ. ರಮೇಶ ಸುರೇಶ, ಬಿಕಾಸ್ ಕೆಲಸ ಚೆನ್ನಾಗಿ ಆಗ್ಬೇಕು, ಎಲ್ಲ ಒಂದೇ ಮೆಂಟಾಲಿಟಿ ಇರುತ್ತಲ್ಲ ಅಂತ. ಓಕೆ, ಅಂದ್ರೆ ಗುಡ್ ಕಾಂಬಿನೇಷನ್ ಎಲ್ಲಿರ್ತದೆ ಅಲ್ಲಿ ಒಳ್ಳೆ ಕಾಂಬೋ ಕ್ರಿಯೇಟ್ ಆಗುತ್ತೆ, ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಓಕೆ, ಸೂಪರ್. ನಿಮ್ಮ ಥಿಯರಿ ಕೂಡ ಅಷ್ಟೇ ಚೆನ್ನಾಗಿದೆ. ಎಸ್, ನೋಡೋಣ ಹಾಗಾದ್ರೆ ಇದನ್ನ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸಹ ಕಾಯ್ತಾ ಇದೀವಿ. June 21 ಯಾವಾಗ ಆಗುತ್ತೆ ಅಂತ ನಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಎಸ್ ಸರ್, ಈಗ ನಿಮ್ಮ ಒಂದು ಜೋಡಿ ನಮ್ಮ ಜನರಿಗೆ ವೆಲ್ಕಮ್ ಮಾಡೋದಾದ್ರೆ, ನಿಮ್ಮ ಸಿನಿಮಾ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಎಸ್, ಯಾವ ರೀತಿ ವೆಲ್ಕಮ್ ಮಾಡ್ತೀರಿ? ರಮೇಶ ಸುರೇಶ, ಇದೇ June 21ಕ್ಕೆ ಜನಗಳ ಮುಂದೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡೋಣ. ಕೈ ಮುಗಿದ್ಬಿಟ್ಟು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮುಂದಕ್ಕೆ ಹೇಳೋ, ಮುಂದಕ್ಕೆ ಏನು ಹೇಳೋದಿಲ್ಲ, ಅವ್ರು ಬರ್ತಾರೆ, ಸಿನಿಮಾ ನೋಡ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನು ಗೆಲ್ಸಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಮಾಡಿ ಕೈ. ಸೂಪರ್ ಸೂಪರ್ ಸೂಪರ್. ಈ ಒಂದು ಕಾಂಬಿನೇಷನ್ ಕೊನೆವರೆಗೂ ಹೀಗೆ ಇರ್ಲಿ. ಮತ್ತೆ ಹಾಗೆ ನಿಮ್ಮ 3 ಜನದ ಒಂದು ಟೀಮ್ ಏನಿದೆ, ನಿಜವಾಗ್ಲೂ ಇದೇ ರೀತಿಯಾಗಿ ಮುಂದೆ ನೆಕ್ಸ್ಟ್ ರಮೇಶ್ ಸುರೇಶ ಪಾರ್ಟ್ 2 ಬರ್ಲಿ, ರಮೇಶ್ ಸುರೇಶ್ ಪಾರ್ಟ್ 3 ಬರ್ಲಿ. ಓ ಮೈ ಗಾಡ್, ಈ ಒಂದು ಕಾಂಬಿನೇಷನ್ ನಿಜವಾಗ್ಲೂ ಈ ಕಾಂಬಿನೇಷನ್ ನಾನು ನಿಜವಾಗ್ಲೂ ಮತ್ತೊಮ್ಮೆ ರಿಪೀಟ್ ಆಗ್ತಾನೆ ಇರ್ಲಿ. ಒಂದು ಏನು ಈ ಸ್ಕ್ವೇರ್ ಕ್ಯೂಬ್ ಮತ್ತೆ ಇದೇ ರೀತಿ ಒಳ್ಳೆ ಎಂಟರ್ಟೈನ್ಮೆಂಟ್ ನಮಗೆ ಉಣಬಡಿಸ್ತಾ ಇರ್ಲಿ ಅಂತ ಹೇಳ್ತಾ. ಎಸ್, ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಒಂದು ರಮೇಶ್ ಸುರೇಶ್ ಒಂದು ಟೀಮ್ ನ ಭರ್ಜರಿ ಆದಂತಹ ಒಂದು ಟೀಮ್. ಓಕೆ ಸರ್, ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಗೊಂದೊಳ್ಳೆ ಹೆಸರು ಸಹ ಸಿಗ್ಲಿ, ಅಚ್ಚಳಿಯದಂತೆ ಒಂದು ಸಕ್ಸಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಆಶಿಸ್ತೀನಿ. ಎಸ್, ಎಲ್ಲರೂ ಒಂದ್ಸತಿ ಜೋರಾಗಿ ಎಲ್ಲ ಒಟ್ಟಿಗೆ ಹೇಳ್ಬಿಡೋಣ, ಓಕೆನಾ? ರಮೇಶ್ ಸುರೇಶ ಇಬ್ರು ಬರ್ತಾ ಇದೀವಿ June 21ಕ್ಕೆ. ನೀವು ಬನ್ನಿ, ನಾವು ಬರ್ತೀವಿ. ಓಕೆ, ಎಲ್ಲ ಒಟ್ಟಿಗೆ. ಎಸ್, ರೆಡಿ, 1 2 3 ಟೇಕ್. ರಮೇಶ ಸುರೇಶ ಇಬ್ರು ಬರ್ತಾ ಇದೀವಿ June 21ಕ್ಕೆ. ನಾವು ಬರ್ತೀವಿ, ನೀವು ಬನ್ನಿ.
ಓಕೆ ಸೂಪರ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು. ತುಂಬಾ ನಿಮ್ಮ ರಮೇಶ್ ಸುರೇಶ್ ಒಂದು ಎಕ್ಸೈಟ್ಮೆಂಟ್ ಏನಿದೆ, ಆಕ್ಚುಲ್ ಆಗಿ ಏನಿದೆ ರಮೇಶ್ ಸುರೇಶ್ ಬರೀ ಟೀಸರ್ ಟ್ರೈಲರ್ ಅಲ್ಲ ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಏನು ಕಷ್ಟಪಟ್ಟು ಬಂದಿದ್ರ ಅದೆಲ್ಲವೂ ಸಹ ಈಡೇರ್ಲಿ ಅಂತ ನಾವು ಸಹ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಕೊನೆಯದಾಗ ಒಂದು ಮಾತು, ಇವತ್ತು ನಮಗಿಲ್ಲಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ ನಮ್ಮ ಕರ್ನಾಟಕ ಟೀಮ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಡೀ ನಮ್ಮ ತಂಡ ಏನಿದೆ, ನಾವಾಗಿರ್ಬೋದು, ಮನಕೋರ್ ಆಗಿರ್ಬೋದು, ನಾವು ತುಮಕೂರು ಹುಡುಗರು. ಸೊ ತುಮಕೂರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ, ಹೊಸಬ್ರು ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಾಗೆ ಎಲ್ಲ ನಮ್ಮ ಸ್ನೇಹಿತರುಗಳೇನಿದ್ದೀರಾ, ಹೊಸಬ್ರಿಗೆ ಹೊಸ ಕಂಟೆಂಟ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ, ಮಾಡ್ಕೊಂಡು ಬಂದಿದ್ದೀರಾ. ನಮಗೂ ಒಂದ್ಸಲ ನಿಮ್ಗೆ ಬಂದು ಸಿನಿಮಾ ನೋಡಿ, ಖಂಡಿತ ಇಷ್ಟ 4 ಜನಕ್ಕೆ ಹೇಳಿ. ತಪ್ಪು ಮಾಡಿದರೆ ಅಲ್ಲೇ ಬೇಕಾದ್ರೆ ಬೈದೋದ್ರೂ ಪರವಾಗಿಲ್ಲ, ಒನ್ಸ್ ಬಂದು ನಿಮ್ಮ ನಿಯರ್ ಬೈ ಇರೋ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಭಾಳ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ರಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇನ್ನೊಂದು ಕೇಳ್ಕೊಳ್ಳೋದೆ ಅಂದರೆ, ಸಿನಿಮಾ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಫಸ್ಟ್ ನೀವು ಬನ್ನಿ, ಇದು ನಮ್ಮ ರಿಕ್ವೆಸ್ಟು. ಸಿನಿಮಾ ಇಂಡಸ್ಟ್ರಿಲಿ ದಿವಸ ಸಿನಿಮಾಗಳು ಕಮ್ಮಿ ಆಗ್ತಾ ಇದ್ದಾವೆ, ಥಿಯೇಟ್ರಿಗೆ ಬರೋರು ಕಮ್ಮಿ ಆಗ್ತಾ ಇದ್ದಾರೆ. ಕನ್ನಡ ಸಿನಿಮಾನ ನೀವೆಲ್ಲ ಬಂದು ನೋಡಬೇಕು, ಆಶೀರ್ವಾದ ಮಾಡಬೇಕು, ಹೊಸ ಪ್ರಯತ್ನಗಳಿಗೆ ಬೆಂಬಲಿಸಬೇಕು. ಆಗ ಹೊಸ ಪ್ರೊಡ್ಯೂಸರ್ಸು, ಹೊಸ ಸಿನಿಮಾದ ಹೊಸ ಆ್ಯಕ್ಟರ್ಸ್ ಬರೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಬಂದು ನೋಡಿ. ಬೆನಗುಬ್ಬಿ ವೀರಣ್ಣ ಇದು ನನ್ನ ಇನ್ಸ್ಟಾ ID. ನಿಮಗೆ ಇಷ್ಟ ಆಗಲಿಲ್ವಾ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ. ನಿಮಗೇನು ಇಷ್ಟ ಆಗಿಲ್ಲ ಬೈರಿ, ನನಗೇನು ಸಮಸ್ಯೆ ಇಲ್ಲ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಸಿನಿಮಾಗಳಲ್ಲಿ. ಬಟ್ ಇಷ್ಟ ಆದರೆ ಮಾತ್ರ ದಯವಿಟ್ಟು ನನ್ನ ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿನ ಕರ್ಕೊಂಡೋಗಿ ನಮ್ಮ ಸಿನಿಮಾ ತೋರಿಸಿ. ಹಾಗೆ ಒಂದು 4 ಜನಕ್ಕೆ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಇದೇ 21 ಜೂನ್ ನಮ್ಮ ಸಿನಿಮಾ ರಮೇಶ್ ಸುರೇಶ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೆ ಎಲ್ಲರೂ ಬಂದು ಸಿನಿಮಾ ನೋಡಿ. ಹಾಗೆ ಮೆಚ್ಚಿದ್ರೆ ಜೊತೆಗಿರೋರ್ನ ಎಲ್ಲಾರ್ಗು ತಲುಪಿಸಿ ಅವ್ರನ್ನೂ ಚಿತ್ರಮಂದಿರಕ್ಕೆ ಕಳಿಸಿ. ಅಲ್ಲ, ಇಲ್ಲೇ ಗೊತ್ತಾಗ್ತದೆ ನಮ್ಮ ಡೈರೆಕ್ಟರ್ ಹೆಂಗಪ್ಪ ಅಂದ್ರೆ ಅವ್ರು ಜಾಸ್ತಿ ಮಾತಾಡಲ್ಲ, ಬೇರೆಯವ್ರ ಕೈಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಬಿಟ್ರೆ ಅವ್ರು ಮಾತಾಡೋದು ಕಮ್ಮಿ, ಬೇರೆಯವ್ರ ಕೈ ಚೆನ್ನಾಗಿ ಮಾತಾಡಿಸ್ಬಿಡ್ತಾರೆ. ಖಂಡಿತ ಡೈರೆಕ್ಟ್ ಸೈಲೆಂಟ್ ಆಗಿರ್ತಾರೆ. ಆಲ್ಮೋಸ್ಟ್ ನಮ್ಮ ಡೈರೆಕ್ಟರ್ ಸ್ವಲ್ಪ ಹಂಗೆ ಕಂಚಿನ ಕಂಠ, ಹೌದು, ಜಾಸ್ತಿ ಮಾತಾಡಲ್ಲ. ಹೌದು. ಒಪ್ಪಿದೆ ಒಡೆಯ. ಈ ನಗು ನಿಮ್ಗೆ ಸಿನಿಮಾ ರಿಲೀಸ್ ಆದ್ಮೇಲೂ ಒಂದು 50 days ಆದ್ರೂ ಈ ನಗು ಹೀಗೆ ಇರಲಿ, ಮತ್ತೆ ಹಾಗೆ ಇದಿನ್ನೂ ಡಬಲ್ ಆಗ್ತಾ ಇರಲಿ, ಒಂದು ಎಂಜಾಯ್ಮೆಂಟ್ ಅಂತ ನಾವು ಸಹ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಜೈ ರಮೇಶ್ ಸುರೇಶ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡೋದಲ್ಲ ವೀಕ್ಷಕರೇ, ಇಷ್ಟಿತ್ತು ಇವತ್ತಿನ ಒಂದು ರಮೇಶ್ ಸುರೇಶ ಭರ್ಜರಿ ಆಟ. ಎಸ್, ಇದು ಭರ್ಜರಿ ಆಟ ಬರೀ ಟೀಸರ್ ಟ್ರೈಲರ್ ಅಷ್ಟೇ, ಇನ್ನ ಅಸಲಿ ಪಿಕ್ಚರ್ ಬಾಕಿ ಇರೋದು ಜೂನ್ 21ಕ್ಕೆ. ಯಾರು ಸಹ ಮಿಸ್ ಮಾಡಬೇಡಿ. ನಮ್ಮ ತುಮಕೂರಿನಲ್ಲೂ ಪ್ರಶಾಂತ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ಹುಷಾರಾಗಿ ಕಾಮಾಗಿ ನಿಮ್ಮ ಕ್ಲೋಸ್ ಫ್ರೆಂಡ್ ಕುಚಿಕುಗಳು ಮತ್ತು ಯಾರೆಲ್ಲ ಲವ್ವಿ ಡವ್ಗಳಿರ್ತಾರೆ ಎಲ್ಲರನ್ನೂ ಕರ್ಕೊಂಡು ಬಂದು ಫ್ಯಾಮಿಲಿ ಸಮೇತರಾಗಿಯೂ ಸಹ ಒಂದೊಳ್ಳೆ ಸಿನಿಮಾನ ನೋಡ್ಬೋದು. ಒಮ್ಮೆ ಆದರೂ ನೀವು ನೋಡಬೇಕು, ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ತಾ ಇರಿ. ಇದೇ ರೀತಿಯಾಗಿ ನಿಮ್ಮ ಮುಂದೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕರ್ನಾಟಕ ವಾಹಿನಿ, ಇದು ಕನ್ನಡಿಗರ ಭರವಸೆ. ನಾನು